ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनासहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वती देवे गौरवाणी प्रचारिणे निर्विशेषशून्यवादि पाश्चात्यदेशतारिणे वञ्चाकल्पतरुभ्यश्च कृपा सिन्धुभ्य एव च पतितानां पावनेभ्यो विष्णवेभ्यो नमो नमः। श्री कृष्ण चैतन्य प्रभु नित्यानंद श्री अद्वैत गदाधार श्रीवासादि गौर भक्तवृंद हरे कृष्ण 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 हरे 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 राम 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 हरे हरे मूकं करोति वाचालं पंगुं लंघयते गिरिं यत्र पातमहं वन्दे श्रीगुरो दीनतारणं परमानन्दमाधवं श्रीचैतन्यमीश्वरम्। ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು 6ನೇ ಸ್ಕಂದದ 12ನೇ ಅಧ್ಯಾಯ ಚರ್ಚೆ ಮಾಡಲಿದ್ದೇವೆ. ಈ ಅಧ್ಯಾಯದ ಹೆಸರು ವೃತ್ರಾಸುರನ ಶ್ಲಾಘನೀಯ ಮರಣ. ಹೋದ ವಾರ ನಾವು ವೃತ್ರಾಸುರನ ಯುದ್ಧದ ಬಗ್ಗೆ ಚರ್ಚೆ ಮಾಡಿದ್ವಿ, ಮತ್ತೆ ಹೇಗೆ ವೃತ್ರಾಸುರ ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾನೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ. ಸೊ ಜಸ್ಟ್ ಕ್ವಿಕ್ ರಿವಿಷನ್. ಯಾರಿಗಾದ್ರೂ ನೆನಪಿದೆಯಾ ವೃತ್ರಾಸುರ ತನ್ನ ಪ್ರಾರ್ಥನೆಗಳಲ್ಲಿ ಯಾವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ? ಯಾರಾದ್ರೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ವೃತ್ರಾಸುರ 11ನೇ ಅಧ್ಯಾಯದಲ್ಲಿ ಬಹುಮುಖ್ಯವಾದ ಪ್ರಾರ್ಥನೆಗಳನ್ನು ಮಾಡಿದ್ದಾನೆ. 4 ಶ್ಲೋಕಗಳು. ಅದಕ್ಕೆ ಚತುಶ್ಲೋಕಿ ಅಂತ ಕರೀತಾರೆ. ಆ ಅಧ್ಯಾಯದ ಅತಿ ಮುಖ್ಯವಾದ ಒಂದು ಭಾಗ ಅದು, ಈ 4 ಶ್ಲೋಕಗಳು. ಆ ವೃತ್ರಾಸುರ ಅಸುರನಲ್ಲ, ಅವನು ಭಕ್ತನು ಅನ್ನೋದು ಇದ್ರಲ್ಲಿ ಗೊತ್ತಾಗ್ತದೆ. ಮತ್ತೆ ನಾನು ಹೇಳಿದ ಈ ಶ್ಲೋಕಗಳನ್ನು ಕಂಠಸ್ಥ ಮಾಡಿ ಅದರ ಅರ್ಥದ ಮನನವನ್ನು ಕೂಡ ಮಾಡಬೇಕು ಅಂತ. ಸೊ ತಾವು ಅದು 4 ಶ್ಲೋಕಗಳನ್ನು ಕಂಠಸ್ಥ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ಮೊದಲನೇ ಶ್ಲೋಕದಲ್ಲಿ ವೃತ್ರಾಸುರನು ಹೇಳ್ತಾನೆ, ಹೇ ಭಗವಂತ, ನಾನು ನಿನ್ನ ದಾಸರ ದಾಸನಾಗಬೇಕು ಅಂತಾನೆ. ಅಹಂ ಹರೇ ತವ ಪಾದೈಕ ಮೂಲ ದಾಸಾನುದಾಸೋ ಭವಿತಾಸ್ಮಿ ಭೂಯಃ ಮನಸ್ಮರೆ ತಾಶುಪತೇರ್ಗುಣಾಂಸ್ತೆ ಗೃಹೀತವ ಕರ್ಮ ಕರೋತು ಕಾಯ. ಹೇ ಭಗವಂತ, ನಾನು ನನ್ನ ದೇಹ, ಮನಸ್ಸು, ನನ್ನ ಮಾತುಗಳಿಂದ ನಿನ್ನ ಸೇವೆಯನ್ನು ಮಾಡಬೇಕಂತ ಬಯಸ್ತಾ ಇದ್ದೀನಿ. ನನ್ನ ದೇಹದಿಂದ ನಿನ್ನ ಸೇವೆಯನ್ನು, ನಿನ್ನ ಕಾರ್ಯಗಳನ್ನೆಲ್ಲ ಮಾಡಬೇಕಂತ ಬಯಸ್ತಾ ಇದ್ದೀನಿ. ಸೊ ಆ ದಿನ ಯಾವಾಗ ಬರ್ತದೆ ನನಗೆ ಅಂತ ಕಾಯ್ತಾ ಇದ್ದಾರೆ. ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ 2ನೇ ಶ್ಲೋಕದಲ್ಲಿ ಹೇಳ್ತಾರೆ, ನನಾಕ ಪೃಷ್ಠಂ ನ ಚಪಾರಮೇಷ್ಟ್ಯಂ ನ ಸಾರ್ವಭೌಮ ನ ರಸಾಧಿಪತ್ಯಂ ನ ಯೋಗ ಸಿದ್ಧಿ ರಪುನರ್ಭೌಮ ಸಮಂಜಸತ್ವ ವಿರಹ್ಯ ಕಾಂಕ್ಷೆ. ಹೇ ಭಗವಂತ, ನನಗೆ ಸಂಪತ್ತು ಬೇಡ, ಧನ ಬೇಡ, ರಾಜ್ಯ ಬೇಡ, ಬ್ರಹ್ಮಲೋಕ ಕೂಡ ಬೇಡ, ನನಗೆ ಯಾವುದು ಬೇಡ. ನನಗೆ ನಿನ್ನ ಭಕ್ತಿ ಸೇವೆ ಮಾತ್ರ ಬೇಕು ಅಂತ ಹೇಳ್ತಾರೆ. ವಾಯ್ಸ್ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ? ಇವಾಗ ಕೇಳಿಸ್ತದೆ. ನಿಮ್ಮ ಆಡಿಯೋದಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ಳಿ ವಾಲ್ಯೂಮ್. ಸೊ ದೇವಲೋಕದಲ್ಲಿ ಸುಖ ಅನುಭವಿಸಬೇಡ, ಸ್ವರ್ಗಲೋಕದಲ್ಲಿ ಸುಖ ಅನುಭವಿಸಬೇಡ, ಸ್ವರ್ಗಲೋಕ ಸುಖ ಬೇಡ, ಬ್ರಹ್ಮಲೋಕ ಸುಖ ಬೇಡ, ಯೋಗ ಸಿದ್ಧಿಯ ಸ್ವಾಮಿಯಾಗಲೂ ಬೇಡ, ನಿನ್ನ ಪಾದ ಕಮಲಗಳ ತರಿಬೇಕಾದ್ರೆ ನನಗೆ ಮೋಕ್ಷನೂ ಬೇಡ. ಹರಿ ಹಕ್ಕಿಗಳು ಗುಟ್ಕು ನೀಡು ತಾಯಿಯನ್ನ ಹುಡ್ಕೊಂಡು ಹೇಗೆ ಹತ್ರ ಹೋಗೋದಕ್ಕೆ ಇಷ್ಟಪಡ್ತವೋ, ಚಡಪಡಿಸ್ತಿರ್ತು, ಅದೇ ರೀತಿ
ನಾನು ನಿನಗೆ ನೇರ ಸೇವೆ ಮಾಡೋದಕ್ಕೋಸ್ಕರ ಸದಾ ಪರಿತಪಿಸ್ತಿದ್ದೇನೆ ಅಂತ ಹೇಳ್ತಾರೆ. ಕರೆಕ್ಟ್. ಸೊ ಈಗ ಒಂದು ಅಜಾತ ಪಕ್ಷಿ ಯುವ ಮಾತರಂ ಖಗ ಪಕ್ಷಿ ಆ, ತಾಯಿಯನ್ನ ತಾಯಿ ಊಟ ತರೋದಕ್ಕೆ ವೇಟ್ ಮಾಡುತ್ತೆ. ಹಾಗೆ ವತ್ಸ, ಹ್ಮ್ ಗೋವತ್ಸ ಹಸು ಪತ್ನಿ ಮನೆಗೆ ಬರೋದಕ್ಕೆ ವೇಟ್ ಮಾಡುತ್ತೆ. ಪತ್ನಿ ಈಗ ಪತಿಗಾಗಿ ಪತ್ನಿ ಕಾಯ್ತಾ ಇರ್ತಾಳೆ. ಪತಿಗಾಗಿ ವೇಟ್ ಮಾಡ್ತಾಳೆ. ಈ ರೀತಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅಲ್ಲಿ. ಅದೇ ರೀತಿ ನಾವು ಮಾತಾಡ್ತಿ ಕೂಡ ಮ್ಯೂಟ್ ಮಾಡ್ಕೊಳ್ಳಿ ಭಗವಂತನ ನೀವು. ಭಗವಂತನ ಸೇವೆಗಾಗಿ ನಾವು ಹಂಬಲಿಸಬೇಕು. ಮತ್ತೆ ಲಾಸ್ಟ್ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ನೆನಪಿದೆಯಾ? ಹ್ಮ್. ಪ್ರಪಂಚ ಪ್ರಪಂಚ ನಾನು ಕಾಮ್ಯ ಕರ್ಮಗಳ ಪರಿಣಾಮದಿಂದಾಗಿ ಪ್ರಪಂಚದಾದ್ಯಂತ ಅಲಿತಾ ಇದ್ದೀನಿ. ಪುಣ್ಯವಂತರಾದ ವಿದ್ವಾಂಸರಾದ ನಿನ್ನ ಭಕ್ತರ ಸಂಘ ನನಗೆ ಬೇಕು. ಆ ಸತ್ಯವನ್ನು ಮಾತ್ರ ನಾನು ಬೇಡ್ತಾ ಇದ್ದೀನಿ. ಪತ್ನಿ ಮಕ್ಕಳು ಮನೆ ಇವುಗಳ ಬಗ್ಗೆ ನನಗೆ ಯಾವ ವ್ಯಾಮೋಹನೂ ಬೇಡ. ಮಾಯೆಯಿಂದ ನನ್ನನ್ನು ಮಾಯೆಯಿಂದ ಮುಂದುವರಿತಾ ಇದ್ದಾರೆ ಈ ಲೋಕದಲ್ಲೆಲ್ಲ. ಅದು ಯಾವುದೂ ನನಗೆ ಅಂಟ್ಕೊಂಡೇ ಇರುವಂಗಾಗಲಿ. ನನ್ನ ಮನಸ್ಸು ಪ್ರಜ್ಞೆ ಹ್ಮ್ ಯಾವಾಗಲೂ ನಿನ್ನಲ್ಲೇ ಇರಲಿ. ನಿನ್ನ ಸಂಘ ಮಾತ್ರ ಬಯಸ್ತಾ ಇದೆ. ಹ್ಮ್ ನಿನ್ನಲ್ಲಿ ಮಾತ್ರ ಸಂಲಗ್ನವಾಗಿರ್ಲಿ ಅಂತ ಕೇಳ್ತಾರೆ. ಎಸ್. ಮಮ ಉತ್ತಮ ಶ್ಲೋಕ ಜನೇಸು ಸಖ್ಯಂ, ನನಗೆ ನಿನ್ನ ಭಕ್ತರ ಸಂಘ ಬೇಕು ಅಂತ ಕೇಳ್ತಾರೆ. ಉತ್ತಮ ಶ್ಲೋಕ ಜನೇಸು ಸಂಸಾರ ಚಕ್ರೆ ಭಗವದಾಂ ಸ್ವಕರ್ಮವಿ, ನಾನು ನನ್ನ ಕರ್ಮದ ಕಾಮ್ಯಕರ್ಮಗಳ ಪರಿಣಾಮದಿಂದ ನಾನು ಈ ಸಂಸಾರ ಚಕ್ರದಲ್ಲಿ ಬಿದ್ದಿದ್ದೇನೆ, ಸುತ್ತುತ್ತಿದ್ದೇನೆ. ತನ್ಮಾಯೆಯ, ನಿನ್ನ ಮಾಯೆಯಿಂದ ಆ, ನಾನು ಆ, ಆತ್ಮಜ ದಾರ ಗೇಹೇಶು ಆಸಕ್ತ ಚಿತ್ತಸ್ಯ ನನಾಥ ಭೂಯಃ. ಹೇ ಭಗವಂತ, ಸೊ ನಿನ್ನ ಮಾಯಾ ಪ್ರಭಾವದಿಂದ ನಾನು ಈ ಭೌತಿಕ ಆಸಕ್ತಿಗೆ ತೊಡಗಿದ್ದೇನೆ. ಈ ಆಸಕ್ತಿ ಬೇಡ ನನಗೆ. ಸೊ ನನಗೆ ನಿಮ್ಮ ಮೇಲೆ ಮಾತ್ರ ಆಸಕ್ತಿ ಇರಲಿ ಅಂತ ಅಲ್ಲಿ ಬೇಡ್ಕೊಂತ ಇದ್ದಾರೆ. ಸೊ ಇದು ವೃತ್ತರಾಸುರನ ಭಾವನೆಯಾಗಿದೆ. ಥ್ಯಾಂಕ್ ಯು. ಸೊ ಒಳ್ಳೆ ಮನಜ ಮಾತು ಚೆನ್ನಾಗಿ ಓದ್ತಾ ಇದ್ದಾರೆ ಭಾಗವತವನ್ನು. ಯಾವಾಗ ನಾವು ನೆನ್ಪಿಟ್ಕೊಂತೀವಿ, ಮನನ ಮಾಡ್ತೀವಿ, ಆಗ ಅದರ ಪರಿಣಾಮ ಆಗ್ತದೆ. ಸೊ ನೆಕ್ಸ್ಟ್ ಈಗ ಮುಂದಿನ ಅಧ್ಯಾಯದಲ್ಲಿ, ಸೊ ಯುದ್ಧದ ಮಧ್ಯದಲ್ಲಿ ಎಲ್ಲ ಚರ್ಚೆ ನಡೀತಾ ಇದೆ, ಸಂವಾದ ನಡೀತಾ ಇದೆ. ಆದರೆ ಈಗ ಯುದ್ಧ ಮುಂದುವರಿತದೆ. ಯುದ್ಧ ಮುಂದುವರೆದು ಏನಾಗ್ತದೆ ಅನ್ನೋದನ್ನು ಇವತ್ತು ನಾವು ನೋಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಈ ಅಧ್ಯಾಯದಲ್ಲಿ ಶ್ಲೋಕ 1 ರಿಂದ 6 ವೃತ್ರಾಸುರ ಇಂದ್ರನೊಂದಿಗೆ ಯುದ್ಧ ಮಾಡುತ್ತಾನೆ. ನಂತರ ಇಂದ್ರ ಯುದ್ಧದಲ್ಲಿ ಸೋಲ್ತಾ ಇದ್ದ. ಆಗ ವೃತ್ರಾಸುರನು ನಿರುತ್ಸಾಹಗೊಂಡ ಇಂದ್ರನಿಗೆ ಜ್ಞಾನೋದಯ ಮಾಡ್ತಾನೆ. ಸ್ಫೂರ್ತಿ ತುಂಬುತ್ತಾನೆ, ಯುದ್ಧ ಮಾಡು, ನೀನು ನನ್ನನ್ನು ಕೊಲ್ಲಬಹುದು ಅಂತ ಮತ್ತೆ ಸ್ಫೂರ್ತಿ ತುಂಬುತ್ತಾನೆ. ನಂತರ ಇಂದ್ರನು ವೃತ್ರಾಸುರನನ್ನು ಸ್ತುತಿಸುತ್ತಾನೆ. ಇಂದ್ರನಿಗೆ ಇಷ್ಟ ಆಯ್ತು. ವೃತ್ರಾಸುರ, ನಿನ್ನ ಮಹಿಮೆ ಅಪಾರವಾಗಿದೆ. ನಿನ್ನ ಮಾತುಗಳಿಂದ ನನಗೆ ಸ್ಫೂರ್ತಿ ಬಂದಿದೆ ಅಂತ ಹೇಳಿ ಇಂದ್ರನು ವೃತ್ರಾಸುರನ ಶ್ರದ್ಧಾ ಭಕ್ತಿಯನ್ನು ಮೆಚ್ಚುತ್ತಾನೆ. ನಂತರ ಇಂದ್ರನು ವೃತ್ರಾಸುರನು ಸಂಹರಿಸುತ್ತಾನೆ. ಲಾಸ್ಟ್ ಪಾರ್ಟ್. ಈಗ ಕೆಲವೊಂದು ಶ್ಲೋಕಗಳನ್ನು ನಾವು ಓದೋಣ. ಸೊ ಇಲ್ಲಿ ನೋಡಿ, ವೃತ್ರಾಸುರ ಮತ್ತೆ ಇಂದ್ರನ ಮಧ್ಯೆ ಯುದ್ಧ ಕಂಟಿನ್ಯೂ ಆಗ್ತದೆ. ಶ್ರೀ ಋಷಿರುವಾಚ. ಸೊ ಋಷಿಗಳು ಯಾರು? ಶುಕಮುನಿಗಳು. ಯಾರಿಗೆ ಹೇಳ್ತಾ ಇದ್ದಾರೆ? ಪರೀಕ್ಷಿತನಿಗೆ. ಏನಂತ ಹೇಳ್ತಾ ಇದ್ದಾರೆ? ಏವಂ ಜಿಹಾಸುರ್ನೃಪದೇಹಮಾಚು ಆಜೌ ಮೃತ್ಯುಂ ವರಂ ವಿಜಯಾನ್ಮನ್ಯಮಾನಃ ಶೂಲಂ ಪ್ರಗೃಹ್ಯಾಭ್ಯಪತತ್ ಸುರೇಂದ್ರಂ ಯದಾ ಮಹಾಪುರುಷಂ ಕೈತಬೋಪ್ಸು.
ಮತ್ತೆ ಯಾರಾದರೂ ಓದ್ತೀರಾ ಅನುವಾದವನ್ನು? ಯಾರು ಓದೋಕೆ ಇಷ್ಟಪಡ್ತೀರಾ ಅವರು ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದಿ. ಜೈ ಶ್ರೀಲ ಪ್ರಭುಪಾದ್. ಸುಖಮುನಿಗಳು ಹೀಗೆಂದರು, ವೃತ್ರಾಸುರನು ತನ್ನ ದೇಹವನ್ನು ತ್ಯಾಗ ಮಾಡಲು ಬಯಸುತ್ತಾ ತನಗೆ ಯುದ್ಧದಲ್ಲಿ ಜಯಕ್ಕಿಂತ ಮರಣವೇ ಲೇಸೆಂದು ಪರಿಗಣಿಸಿದನು. ಹೇ ಪರೀಕ್ಷಿತ ರಾಜನೇ, ಅವನು ತನ್ನ ತ್ರಿಶೂಲವನ್ನು ರಭಸದಿಂದ ಎತ್ತಿಕೊಂಡನು ಮತ್ತು ಮಹಾಶಕ್ತಿಯಿಂದ ಸ್ವರ್ಗದೊಡೆಯನಾದ ಇಂದ್ರನನ್ನು ಪ್ರತಿಭಟಿಸಿದನು. ಅದು ವಿಶ್ವವು ಜಲಪ್ರಳಯದಲ್ಲಿದ್ದಾಗ ಕೈಟಭನು ದೇವೋತ್ತಮ ಪರಮ ಪುರುಷನನ್ನು ಪ್ರತಿಭಟಿಸಿದಂತಿತ್ತು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಸೊ ವೃತ್ರಾಸುರ ಇಂದ್ರನಿಗೆ ಹೇಳ್ತಾ ಇದ್ದ, ಯುದ್ಧ ಮಾಡು, ನನ್ನನ್ನು ಕೊಂದಾಕು, ವಜ್ರ ಪ್ರಯೋಗ ಮಾಡು ಅಂತ. ಆದರೆ ಇಂದ್ರ ಮನಸ್ಸಲ್ಲೇ ಸೋತಿದ್ದ. ಈ ವಾಸ್ ಮೆಂಟಲಿ ಡಿಫಿಟೆಡ್, ಸ್ಪಿರಿಟ್ ವಾಸ್ ಡಿಫಿಟೆಡ್. ಆದ ಕಾರಣ ಯುದ್ಧ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಇದು ವೃತ್ರಾಸುರ ಹಿಡಿಸ್ಲಿಲ್ಲ. ಈಗ ವೃತ್ರಾಸುರನಿಗೆ ಜೀವಂತವಾಗಿರೋ ಇಚ್ಛೆ ಇರಲಿಲ್ಲ. ಅವ್ರಿಗೆ ಏನಿತ್ತು, ನಾನು ಸಾಗಬೇಕು ಅಂತ ಇಚ್ಛೆ ಇತ್ತು. ಇಲ್ಲಿ ಯುದ್ಧ ಮಾಡ್ತಾ ಇಲ್ಲ ಇವನು. ಸೊ ಇಂದ್ರ ಅದಕ್ಕಾಗಿ ವೃತ್ರಾಸುರನ ಕೋಪ ಬರ್ತದೆ. ಕೋಪ ಬಂದು ವೃತ್ರಾಸುರನೇ ಅಟ್ಯಾಕ್ ಮಾಡ್ತಾನೆ. ಸೊ ವೃತ್ರಾಸುರ ತನ್ನಲ್ಲಿ ಕೈಲಿದ್ದಂತಹ ತ್ರಿಶೂಲವನ್ನು ಇಂದ್ರನ ಕಡೆ ಎಸಿತಾನೆ. ಸೊ ನಂತರ ಏನಾಯ್ತು? ತಥೋ ಯುಗಾಂತಾಗ್ನಿ ಕಠೋರ ಜಿಹ್ವಂ ಆವಿಧ್ಯ ಶೂಲಂ ತರಸಾಸು ಸುರೇಂದ್ರಃ ಕ್ಷಿಪ್ತ್ವಾ ಮಹೇಂದ್ರಾಯ ವಿನದ್ಯ ವೀರೋ ಹತೋಸಿ ಪಾಪೇತಿ ರುಷಾ ಜಗಾದ. ಭಾನುಕುಮಾರಿ ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ರಾಕ್ಷಸರಲ್ಲಿ ಮಹಾಶೂರನಾದ ವೃತ್ರಾಸುರನು ಯುಗಾಂತರದ ಅಗ್ನಿ ಜ್ವಾಲೆಗಳಂತಿರುವ ಮೊನೆಗಳಿಂದ ಕೂಡಿರುವ ತನ್ನ ತ್ರಿಶೂಲವನ್ನು ತಿರುಗಿಸಿದನು. ಮಹಾಶಕ್ತಿಯಿಂದಲೂ ಕೋಪದಿಂದಲೂ ಗರ್ಜಿಸುತ್ತಾ, ಹೇ ಪಾಪಿಯೇ, ಇದೋ ನಾನು ನಿನ್ನನ್ನು ಕೊಲ್ಲುವೆನು ಎಂದು ಉಚ್ಚ ಧ್ವನಿಯಲ್ಲಿ ಕೂಗುತ್ತಾ ಅದನ್ನು ಇಂದ್ರನ ಮೇಲೆ ಎಸೆದನು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹೀರೋ ವೀರ ಹತೋಸಿ ಪಾಪೇತಿ, ಹೇ ಪಾಪಿ, ಈಗ ನಾನು ನಿನ್ನನ್ನು ಕೊಲ್ಲುವೆನು ಅಂತ ಕೋಪದಿಂದ ಅದನ್ನು ಎಸಿತಾನೆ. ಕಾಪತದ್ವಿಚಲದ್ ಗ್ರಹೋಲ್ಕವನ್ ನಿರೀಕ್ಷ ಪ್ರೇಕ್ಷ್ಯಂ ಅಜಾತ ವಿಕ್ಲವಃ ವಜ್ರೇಣ ವಜ್ರೀಶತ ಪರ್ವಣಾಚ್ಛಿನದ್ ಭುಜಂ ಚ ತಸ್ಯೋರಗರಾಜ ಭೋಗಂ. ಓದಿ. ಯಾರು ಓದ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ ಪ್ರಭು. ಓದ್ಲಾ? ವೃತ್ರಾಸುರನ ತ್ರಿಶೂಲವು ಆಕಾಶದಲ್ಲಿ ಹಾರುತ್ತಾ ತೇಜಪೂರ್ಣವಾದ ಬಾಲಚುಕ್ಕಿಯಂತೆ ಕಾಣಿಸಿತು. ಆ ಬೆಂಕಿ ಕಾರುವ ಆಯುಧವನ್ನು ನೋಡುವುದು ಕಷ್ಟವಾದರೂ ರಾಜನಾದ ಇಂದ್ರನು ಹೆದರದೆ ತನ್ನ ವಜ್ರಾಯುಧದಿಂದ ಅದನ್ನು ಚೂರು ಚೂರಾಗಿ ಕತ್ತರಿಸಿದನು. ಅದರೊಂದಿಗೆ ಸರ್ಪರಾಜನಾದ ವಾಸುಕಿಯ ಹೆಡೆಯಂತೆ ಕೊಬ್ಬಿದ ವೃತ್ರಾಸುರನ ಒಂದು ತೋಳನ್ನು ತುಂಡರಿಸಿದನು. ಹರೇ ಕೃಷ್ಣ. ವೃತ್ರಾಸುರನ ಒಂದು ತೋಳು ಅಂದರೆ ಕೈಯನ್ನೇ ಕತ್ತರಿಸಿದ ವಜ್ರಾಯುಧದಿಂದ. ಆದರೆ ವೃತ್ರಾಸುರನ ಕೈ ಕತ್ತರಿಸಿದ್ರು ವೃತ್ರಾಸುರನ ಏನಾದರೆ ಪರಾಕ್ರಮ ಕಮ್ಮಿ ಆಗಲಿಲ್ಲ. ವೃತ್ರಾಸುರನು ಇಂದ್ರನನ್ನು ಹೊಡೆದನು. ಚಿನ್ನೇಕಬಾಹೋ ಪರಿಘೇಣ ವೃತ್ರಃ ಸಂರಬ್ಧ ಆಸಾದ್ಯ ಗೃಹೀತ ವಜ್ರಂ ಹನೋತತೇಂದ್ರಂ ಅಥಾಮರೇಭಂ ವಜ್ರಂ ಚ ಹಸ್ತಾನ್ಯಪತನ್ ಮಘೋನಃ. ಭಾನುಮಾತಾಜಿ. ಹರೇ ಕೃಷ್ಣ ಪ್ರಭು. ತನ್ನ ದೇಹದಿಂದ ಒಂದು ಕೈ ತುಂಡಾಗಿ ಹೋದರೂ ವೃತ್ರಾಸುರನು ಸಿಟ್ಟಿನಿಂದ ಇಂದ್ರನ ಬಳಿಗೆ ಹೋದನು ಮತ್ತು ಲೋಹದ ಗದೆಯಿಂದ ಅವನ ದವಡೆಗೆ ಹೊಡೆದನು. ಅದಲ್ಲದೆ ಇಂದ್ರನ ವಾಹನವಾದ ಐರಾವತವನ್ನು ಹೊಡೆದನು.
ಇದರಿಂದಾಗಿ ಇಂದ್ರನು ತನ್ನ ಕೈಯಲ್ಲಿದ್ದ ವಜ್ರಾಯುಧವನ್ನು ಕೆಳಬೀಳಿಸಿದನು. ಹರೇ ಕೃಷ್ಣ. ಆ, ಇನ್ನೊಂದು ಕೈ ಇತ್ತಲ್ಲ, ಒಂದು ಕೈ ಕತ್ತರಿಸಿತ್ತು, ಇನ್ನೊಂದು ಕೈ ಉಳಿದಿತ್ತು. ಇನ್ನೊಂದು ಕೈಯಿಂದ ಇಂದ್ರನ ದವಡೆಗೆ ಹೊಡೆದ. ಸೊ ಆನೆಗೂ ಹೊಡೆದ. ಸೊ ಇಬ್ರು ಬಿದ್ದುಬಿಟ್ರು. ಇಂದ್ರನ ಕೈಯಿಂದ ವಜ್ರಾಯುಧ ಕೈ ಜಾರಿ ಕೆಳಗೆ ಬಿತ್ತು. ವೃತ್ರಸ್ಯ ಕರ್ಮಾತಿ ಮಹಾದ್ಭುತಂ ತತ್, ಮಹಾದ್ಭುತ ಕಾರ್ಯ ನೋಡಿದ. ಸುರಾಸುರಾಶ್ಚಾರಣ ಸಿದ್ಧ ಸಂಗಾಹ, ಆಕಾಶದಲ್ಲಿ ಸುರರು ಅಸುರರು ಚಾರಣ ಸಿದ್ಧರು ಎಲ್ಲರೂ ನಿಂತಿದ್ರು, ನೋಡ್ತಾ ಇದ್ದಾರೆ. ಆಪೂಜಿಯಂಸ್ತತ್ ಪುರುಹೂತ ಸಂಕಟಂ ನಿರೀಕ್ಷ್ಯ ಹಾ 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 ಅಂತ ಎಲ್ಲರೂ ಹೇಳ್ತಾರೆ. ಹಾ ಹೇತಿ ವಿಚಿಕ್ರುಶೂರ್ಭೃಶಂ. ಎಸ್, ಕೀರ್ತಿಲತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಾನಾ ಗೃಹ ನಿವಾಸಿಗಳಾದ ದೇವತೆಗಳು, ರಾಕ್ಷಸರು, ಚಾರಣರು ಮತ್ತು ಸಿದ್ಧರಂತಹವರು ವೃತ್ರಾಸುರನ ಕಾರ್ಯವನ್ನು ಹೊಗಳಿದರು. ಆದರೆ ಇಂದ್ರನು ಭಾರೀ ಅಪಾಯದಲ್ಲಿರುವುದನ್ನು ಕಂಡಾಗ ಅಯ್ಯೋ ಅಯ್ಯೋ ಎಂದು ಅವರು ಗೋಳಾಡಿದರು. ಹರೇ ಕೃಷ್ಣ. ಈ ರೀತಿ ಹಾ 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 ಅಂತ ಎಲ್ಲರೂ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ ಇಂದ್ರ ಎಲ್ಲ ದೇವತೆಗಳ ರಾಜ, ಯುದ್ಧ ಗೆಲ್ಬೇಕು. ಆದರೆ ಇಂದ್ರ ಸೋಲ್ತಾ ಇದ್ದಾನೆ, ಅದಕ್ಕೆ ಎಲ್ಲರೂ ಹಾಹಾಕಾರ ಮಾಡ್ತಾ ಇದ್ದಾರೆ. ಇಂದ್ರೋನ ವಜ್ರಂ ಜಗೃಹೇ ವಿಲಜ್ಜಿತ. ಆದರೆ ಇಂದ್ರ ಕೆಳಗೆ ಬಿದ್ದಿದ್ದ ವಜ್ರವನ್ನು ಎತ್ತಲಿಲ್ಲ, ಮತ್ತೆ ವಿಲಜ್ಜ. ನನ್ನ ವೈರಿ ಇದನ್ನು ಕೆಳಗೆ ಬೀಳಿಸಿದ್ದಾನೆ, ನಾನು ಯಾಕೆ ಎತ್ತಲಿ ಅಂತ ನನ್ನ ಅಹಂಕಾರ. ಚ್ಯುತಂ ಸ್ವಹಸ್ತಾದ್ ಅರಿಸನ್ನಿಧೌ ಪುನಃ ತಮಾಹ ವೃತ್ರೋ ಹರ ಆತ್ತವಜ್ರೋ ಜಹಿ ಸ್ವಶತ್ರುಂ ನ ವಿಷಾದ ಕಾಲಃ. ಯಾರು ಪುಷ್ಪ ಮಾತಾಡ್ತೀರಾ? ಹರೇ ಕೃಷ್ಣ ಮಾತಾಜಿ. ಇಂದ್ರನು ತನ್ನ ಶತ್ರುವಿನ ಎದುರಿನಲ್ಲಿಯೇ ಕೈಯಿಂದ ವಜ್ರಾಯುಧವನ್ನು ಬೀಳಿಸುತ್ತಿದ್ದರಿಂದ ವ್ಯಾವಹಾರಿಕವಾಗಿ ಸೋತಂತೆಯೇ ಆಗಿ ಬಹಳ ಲಜ್ಜೆಗೊಂಡು ಅವನು ಪುನಃ ತನ್ನ ಆಯುಧವನ್ನು ಎತ್ತಿಕೊಳ್ಳುವ ಧೈರ್ಯ ಮಾಡಲಿಲ್ಲ. ವೈತ್ರಾಸುರನಾದರೂ ತೆಗೆದುಕೋ ನಿನ್ನ ವಜ್ರಾಯುಧವನ್ನು ಮತ್ತು ಕೊಲ್ಲು ನಿನ್ನ ವೈರಿಯನ್ನು, ನಿನ್ನ ಅದೃಷ್ಟದ ಬಗೆಗೆ ಸೋಕಿಸಲು ಇಂದು ಸಮಯವಲ್ಲ ಎನ್ನುತ್ತಾ ಅವನನ್ನು ಪ್ರೋತ್ಸಾಹಿಸಿದನು. ಹರೇ ಕೃಷ್ಣ ಪ್ರಭುಜಿ. ವೃತ್ರರಾಜ ಹೇಳ್ತಾನೆ, ಹರಹ ನೀನು ತಗೋ, ಆತ್ತ ವಜ್ರ ಜಹಿ, ವಜ್ರವನ್ನು ಇಟ್ಕೋ, ಅದರಿಂದ ನನ್ನನ್ನು ಕೊಲ್ಲು. ಶತ್ರು ನಾನೇ, ನನ್ನನ್ನು ಕೊಲ್ಲು ಅಂತ ಹೇಳ್ತಾ ಇದ್ದಾರೆ. ಸೊ ಕ್ಷತ್ರಿಯ ಸ್ವಭಾವನೆ ಹೇಗಿರ್ತದೆ. ಸೊ ಯುದ್ಧದಲ್ಲಿ ಪರಸ್ಪರ ಅವ್ರ ಮಾತುಗಳಿಂದ ಉತ್ಸಾಹವನ್ನು ಹೆಚ್ಚಿಸ್ತಾರೆ. ಮತ್ತೆ ಯುದ್ಧದಲ್ಲಿ ಆಕ್ರಮಣ ಅಂತ ಹೇಳ್ತಾರೆ ಕೆಲವೊಮ್ಮೆ. ಸೊ ಈ ರೀತಿ ಕೂಗುತ್ತಾ ಅವರು ಯುದ್ಧ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಕ್ಷತ್ರಿಯರು ಯುದ್ಧ ಮಾಡುವಾಗ ಈ ರೀತಿ ಮಾತಾಡೋದು ಸಹಜ. ಓಕೆ, ಈಗ ವೃತ್ರಾಸುರ ಇಂದ್ರನಿಗೆ ಕೆಲವೊಂದು ಉಪದೇಶವನ್ನ ನೀಡ್ತಾನೆ. ಆ ಉಪದೇಶಗಳನ್ನು ನಾವೀಗ ಸೊ ವೃತ್ರಾಸುರನು ನಿರುತ್ಸಾಹಗೊಂಡ ಇಂದ್ರನಿಗೆ ಜ್ಞಾನೋದಯ ಮಾಡುತ್ತಾನೆ. ಸೊ ಒಂದು 10 ಶ್ಲೋಕಗಳಲ್ಲಿ ಕೆಲವು ತತ್ವಜ್ಞಾನವನ್ನ ವೃತ್ರಾಸುರಲ್ಲಿ ತಿಳಿಸ್ತಾ ಇದ್ದಾನೆ. ಮೊದಲನೇದಾಗಿ, ಭಗವಂತನನ್ನು ಹೊರತುಪಡಿಸಿ ನಾವು ಕೆಲವೊಮ್ಮೆ ಗೆಲ್ಲುತ್ತೇವೆ ಅಥವಾ ಸೋಲುತ್ತೇವೆ. ಸೊ ಭಗವಂತ ಯಾವಾಗಲೂ ಗೆಲ್ತಾನೆ, ಆದರೆ ನಾವು ಕೆಲವೊಮ್ಮೆ ಗೆಲ್ತೇವೆ, ಕೆಲವೊಮ್ಮೆ ಸೋಲ್ತೇವೆ. ಸೊ ಯಾಕೆ? ನಾವು ಕರ್ಮದ ಪ್ರಭಾವದಲ್ಲಿದ್ದೀವಿ. ಅದಕ್ಕಾಗಿ ನಮ್ಮ ಕರ್ಮ ಯಾವಾಗ ನಮಗೆ ಸಹಕರಿಸುತ್ತದೆ, ಆಗ ನಾವು ಗೆಲ್ತೇವೆ. ವೆನ್ ಇಟ್ ಸಪೋರ್ಟ್ಸ್ ಅಸ್ ವಿ ವಿನ್. ಬಟ್ ಯಾವಾಗ ನಮ್ಮ ಕರ್ಮ ಕೆಟ್ಟ ಕರ್ಮ ಬರ್ತದೆ, ಯಾವಾಗ ನಾವು ಸೋಲ್ತೇವೆ. ಸೊ ವೆನ್ ಇಟ್ ಇಸ್ ನಾಟ್ ಫೇವರಬಲ್, ಸಮಯ ಸರಿ ಇಲ್ಲ ಅಂತಂದರೆ ಸೋತು ಬಿಡ್ತೇವೆ, ಸಮಯ ಸರಿ ಇದ್ದರೆ ಗೆಲ್ತೇವೆ. ಆದರೆ ಭಗವಂತ ಸಮಯವನ್ನು ಮೀರಿದ್ದಾನೆ, ಇಸ್ ಬಿಯಾಂಡ್ ಟೈಮ್. ರೈಟ್? ಕಾಲದ ಸೃಷ್ಟಿಕರ್ತನೇ ಭಗವಂತ, ಕಾಲವೇ ಭಗವಂತ ಅಂತ ಹೇಳ್ಬೋದು. ಕಾಲೋಸ್ಮಿ ಲೋಕ ಕ್ಷೇಕೃತ್ ಪರವ್ರತ. ಸೊ ಅದಕ್ಕಾಗಿ ಭಗವಂತ ಈ ಸೋಲು ಗೆಲುವನ್ನು ಮೀರಿದ್ದಾನೆ. ಆದರೆ ನಾವು ಕೆಲವೊಮ್ಮೆ ಸೋಲಿಗೆ ಗೆಲುವಿಗೆ ಒಳಗಾಗ್ತೀವಿ. ಸೊ ಆ ಪಾಯಿಂಟ್ನಲ್ಲಿ ಭಗವಂತ, ಸೊ ವೃತ್ರಾಸುರ ಇಲ್ಲಿ ಹೇಳ್ತಾ ಇದ್ದಾರೆ.
ನಂತರ ಇನ್ನೊಂದು, ಪ್ರತಿಯೊಂದು ಜೀವಿಯು ಭಗವಂತನಿಂದ ನಿಯಂತ್ರಿಸಲ್ಪಡುತ್ತದೆ. ಸೊ ವಿ ಆರ್ ಆಲ್ ಕಂಟ್ರೋಲ್ಡ್ ಬೈ ದ ಲಾರ್ಡ್. ಭಗವಂತ ಸರ್ವ ಸ್ವತಂತ್ರ, ಆದ್ರೆ ನಾವು ಸರ್ವ ಸ್ವತಂತ್ರ ಅಲ್ಲ. ನಾವು ಭಗವಂತನಿಂದ ನಿಯಂತ್ರಿಸಲ್ಪಟ್ಟಿದ್ದೇವೆ. ಕೆಲವೊಮ್ಮೆ ನೇರವಾಗಿ ಭಗವಂತನಿಂದ, ಅಥವಾ ಕೆಲವೊಮ್ಮೆ ಭಗವಂತನ ಮಾಯಾಶಕ್ತಿಯಿಂದ ನಾವು ನಿಯಂತ್ರಿಸಲ್ಪಟ್ಟಿದ್ದೇವೆ. ಕೆಲವೊಮ್ಮೆ ಗೌರ್ಮೆಂಟ್ ಕಂಟ್ರೋಲ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಯಾರು ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡ್ತಾರೆ, ಗೌರ್ಮೆಂಟ್ ಅವರಿಗೆಲ್ಲ ಫೆಸಿಲಿಟೀಸ್ ಕೊಡ್ತದೆ. ಯಾರು ಗೌರ್ಮೆಂಟ್ ರೂಲ್ ಉಲ್ಲಂಘನೆ ಮಾಡ್ತಾರೆ, ಅವರಿಗೆ ಜೈಲ್ ಕಂಟ್ರೋಲ್ ಮಾಡ್ತದೆ. ಸೊ ಇಂಡೈರೆಕ್ಟ್ಲಿ ಗೌರ್ಮೆಂಟೇ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಂಟ್ರೋಲ್ ಮಾಡ್ತದೆ. ನಾವು ಅವನ ಕೆಳಗೆ ಬೊಂಬೆಗಳಂತೆ ದಾರುಮಯಿ ನಾರಿ ನೃತ್ಯ ಮಾಡುತ್ತೇವೆ. ಸೊ ಸೊ ಒಂದು ಕೈಗೊಂಬೆ, ಈ ಕೈಗೊಂಬೆಗೆ ಹಲವಾರು ಸೂತ್ರಗಳನ್ನು ಕಟ್ಟಿರ್ತಾರೆ. ಆ ಒಂದು ಸೂತ್ರಗಳನ್ನ ಎಳೆದಾಗ ಆ ಗೊಂಬೆ ಆಟ ಆಡ್ತದೆ, ಕೈ ಎತ್ತುತ್ತೆ, ಡ್ಯಾನ್ಸ್ ಮಾಡುತ್ತೆ. ಅದೇ ರೀತಿ ನಾವು ಕೂಡ ಭಗವಂತನ ಕೈಯಲ್ಲಿರುವ ಗೊಂಬೆಗಳು. ಭಗವಂತನಂತೆ, ಭಗವಂತನ ಇಚ್ಛೆಯಂತೆ ನಾವು ಅಥವಾ ಭಗವಂತನ ಶಕ್ತಿಯ ಇಚ್ಛೆಯಂತೆ ನಾವು ಆಟ ಆಡ್ತಾ ಇದ್ದೀವಿ. ವಿ ಆರ್ ಆಲ್ ಪಪೆಟ್ಸ್ ಇನ್ ದ ಹ್ಯಾಂಡ್ ಆಫ್ ಕೃಷ್ಣ. ಪುರುಷಾವತಾರ ಕೂಡ ಅವನ ಅಡಿಯಲ್ಲಿ ನಿರ್ವಹಿಸುತ್ತವೆ ಆಗುವುದು. ಪುರುಷಾವತಾರ ಯಾರು? ಗರ್ಭದಕ್ಷಯ, ಕರ್ಣದಕ್ಷಯ, ಗರ್ಭದಕ್ಷಯ, ಕ್ಷೀರದಕ್ಷಯ ವಿಷ್ಣು. ಅವರು ಕೂಡ ಭಗವಂತನ ಇಚ್ಛೆಯಂತೆ ಕೆಲಸ ಮಾಡುತ್ತಾರೆ. ಯಸ್ಯೈಕ ನಿಶ್ವಸಿತ ಕಾಲಮಥಾವಲಂಬ್ಯ ಜೀವಂತಿ ಲೋಮ ವಿಲಯ ಜಗದಂಡನಾಥ. ಸೊ ಭಗವಂತನ ಇಚ್ಛೆಯಂತೆ ಅಸಂಖ್ಯ ಬ್ರಹ್ಮಾಂಡಗಳು ಗರ್ಭದ ಏನಂತಾರೆ, ಕರ್ಣದಕ್ಷ ವಿಷ್ಣುವಿನ ದೇಹದಿಂದ ಹೊರಬರ್ತಾ ಇದ್ದಾರೆ. ಇಟ್ಸ್ ಆಲ್ ಬಿಕಾಸ್ ಆಫ್ ವಿಲ್ ಆಫ್ ಕೃಷ್ಣ. ಮೂರ್ಖರು ದೇಹವೇ ಕಾರಣವೆಂದು ಭಾವಿಸುತ್ತಾರೆ, ಆದರೆ ಮೂಲ ಕಾರಣ ಯಾವುದು? ಭಗವಂತನ ಇಚ್ಛೆ. ಅವರು ಆಸ್ತಿಯಿಂದ ವಂಚಿತರಾಗಿದ್ದಾರೆ, ಸಾವಿನ ಇಚ್ಛೆ. ಸೊ ಆಕ್ಚುಲಿ they think that they have this body, they become attached to the body, but they become bereft of the body. ಸೊ ಈ ದೇಹದ ಆಸಕ್ತಿಯಿಂದ ಮುಕ್ತರಾಗಿ ನಾವು, ಮತ್ತೆ ಆಸ್ತಿ ಮತ್ತೆ ಎಲ್ಲ ಭೌತಿಕ ಬಂಧನಗಳ ಆಸಕ್ತಿಯಿಂದ ಮುಕ್ತರಾಗಿ ನಾವು ಏನು ಮಾಡಬೇಕು? ಸಮಚಿತ್ತರಾಗಿ ಆತ್ಮ ಕೇವಲ ವೀಕ್ಷಕ ಅಂತ ನಾವು, ನಾಟ್ ದ ಆಕ್ಟರ್. ಸೊ he is the actual seer, observer. ನನ್ನ ಉದಾಹರಣೆ ತೆಗೆದು, ನಾನು ಕೈಗಳಿಲ್ಲದೆ ಹೊರಡುತ್ತಿದ್ದೇನೆ. ಇದನ್ನು ಜೂಜಾಟ ಪಂದ್ಯವೆಂದು ಪರಿಗಣಿಸಿ ಅದರಿಂದ ಆಟವಾಡಿ ಹೊರಗಬೇಡಿ. ಸೊ ಇಲ್ಲಿ ವೃತ್ತರಾಸುರ ಏನು ಹೇಳ್ತಾ ಇದ್ದಾನೆ? ನೋಡು, ನನ್ನ ಇಚ್ಛೆ ಪ್ರಬಲವಾಗಿದೆ, ನಾನು ಯುದ್ಧ ಮಾಡ್ತಾ ಇದ್ದೀನಿ. ಒಂದು ಕೈ ಇಲ್ಲ ನನ್ನ ಹತ್ರ, ಆದರೂ ಯುದ್ಧ ಮಾಡ್ತಾ ಇದ್ದೀನಿ. ಸೊ ಇದೊಂದು ಜೂಜಾಟ. ಈ ಜೂಜಾಟದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಹೇಳೋಕ್ಕಾಗೋದಿಲ್ಲ. ಸೊ ಯುದ್ಧ ಮಾಡು ಇಂದ್ರ, ವಜ್ರವನ್ನು ಎತ್ತು, ಯುದ್ಧ ಮಾಡು. ಈ ಜೂಜಾಟದಲ್ಲಿ ಯಾರು ಗೆಲ್ತಾರೆ ನೋಡೋಣ ಅಂತ ಹೇಳ್ತಾನೆ. ಸೊ ಯಾಕಂದ್ರೆ ಈ ಗೆಲುವು ಯಾರಿಗೆ ಬರುತ್ತೆ, ಸೋಲು ಯಾರಿಗೆ ಬರುತ್ತೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅದು ನನ್ನ ಕೈಯಲ್ಲಿ ಇಲ್ಲ, ನಿನ್ನ ಕೈಯಲ್ಲಿ ಇಲ್ಲ, ಅದು ವಿಧಿಯ ಕೈಯಲ್ಲಿದೆ. ಸೊ ಇಂದ್ರ ವಜ್ರವನ್ನು ಎತ್ತು, ಈಗ ಹೋರಾಡೋಣ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಈ ರೀತಿ ವೃತ್ತರಾಸುರನು ಕೆಲವೊಂದು ಪಾಠಗಳನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಇದರ ಅನುವಾದ ಓದ್ತೀರಾ ಯಾರಾದ್ರು? 7ನೇ ಶ್ಲೋಕ ಓದ್ಲ ಪ್ರಭುಜಿ? ಓದಿ. ವೃತ್ತಾಸುರನು ಮಾತನ್ನು ಮುಂದುವರಿಸಿದನು. ಹೇ ಇಂದ್ರನೇ, ದೇವೋತ್ತಮ ಪರಮ ಪುರುಷ ಭಗವಂತನನ್ನು ಹೊರತು ಯಾವನೊಬ್ಬನು ಸದಾ ವಿಜಯಶಾಲಿಯಾಗುವುದು ಖಚಿತವಿಲ್ಲ. ಭಗವಂತನು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನು ಮತ್ತು ಅವನು ಸರ್ವಜ್ಞನು. ಸ್ವಾತಂತ್ರ್ಯವಿಲ್ಲದವರಾಗಿ ಮತ್ತು ಭೌತಿಕ ದೇಹಗಳನ್ನು ಸ್ವೀಕರಿಸಲು ಒತ್ತಾಯಪಟ್ಟವರಾಗಿ ಯುದ್ಧ ಕಾಮುಕರಾದ ಅಧೀನ ಜೀವಿಗಳು ಕೆಲವು ವೇಳೆ ಜಯಶಾಲಿಗಳಾಗುವರು ಮತ್ತು ಕೆಲವು ವೇಳೆ ಪರಾಜಿತರಾಗುವರು. ಹರೇ ಕೃಷ್ಣ. ಇದು ಫಸ್ಟ್ ಪಾಯಿಂಟ್. ವೃತ್ತರಾಸುರನು ಹೇಳಿದ ಫಸ್ಟ್ ಪಾಯಿಂಟ್ ಇದು. ನಾವೆಲ್ಲರೂ ಭಗವಂತನ ಕೈಯಲ್ಲಿದ್ದೀವಿ, ನಾವು ಸ್ವತಂತ್ರರಲ್ಲ.
ವಿ ಆರ್ ಡಿಪೆಂಡೆಂಟ್. ಓಕೆ, ಈ ಶ್ಲೋಕ ಓದಿ. ಸಮಯವು ಎಲ್ಲಾ ಜೀವಿಗಳನ್ನು ನಿಯಂತ್ರಿಸುತ್ತದೆ. ಟೈಮ್ ಇಸ್ ಅಲ್ಟಿಮೇಟ್ ಕಂಟ್ರೋಲ್ ಅಂತ ಹೇಳ್ತಾರೆ. ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು. ಅವ್ರಿ ನಾಗಪ್ಪ ಅವರು. ಹರೇ ಕೃಷ್ಣ ಪ್ರಭು. ಧನ್ಯವಾದ ಪ್ರಭು. ಹರೇ ಲೋಕ ಕೃಷ್ಣ. ಸಕಾಲ ಇಲ್ಲ, ಅನುವಾದ ಓದಿ. ಓಕೆ. ಅನುವಾದ. ಈ ವಿಶ್ವದ ಸಕಲ ಲೋಕಗಳ ಜೀವಿಗಳೆಲ್ಲರೂ ಮತ್ತು ಪಾಲಕ ದೇವತೆಗಳು ಕೂಡ ಸಂಪೂರ್ಣವಾಗಿ ಭಗವಂತನ ಅಂಕೆಯಲ್ಲಿರುತ್ತಾರೆ. ಅವರು ಬಲೆಯಲ್ಲಿ ಸಿಕ್ಕಿಕೊಂಡು ಸ್ವತಂತ್ರವಾಗಿ ಚಲಿಸಲಾರದ ಪಕ್ಷಿಗಳಂತೆ ಕೆಲಸ ಮಾಡುತ್ತಾರೆ. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಹರೇ ಕೃಷ್ಣ. ಚೆನ್ನಾಗಿ ಗೊತ್ತಿದ್ರಿ. ಯಾವ ಊರು ನಿಮ್ದು? ಪ್ರಭುಜಿ, ದಾವಣಗೆರೆ ಪ್ರಭು. ದಾವಣಗೆರೆ. ಹಾ. ಓಕೆ. ಸೊ ಬಲೆಯಲ್ಲಿ ಸಿಕ್ಕಿಕೊಂಡು ಸ್ವತಂತ್ರವಾಗಿ ಚಲಿಸಲಾರದ ಪಕ್ಷಿಗಳಂತೆ ಕೆಲಸ ಮಾಡುತ್ತಾರೆ. ಸೊ ನಾವೆಲ್ಲರೂ ಮಾಯಾ ದೇವಿಯ ಬಲೆಯಲ್ಲಿ ಬಿದ್ದಿದ್ದೇವೆ. ಸೊ ವಿ ಆರ್ ನಾಟ್ ಸ್ವತಂತ್ರ, ವಿ ಆರ್ ನಾಟ್ ಇಂಡಿಪೆಂಡೆಂಟ್. ಸೊ ವಿ ಹ್ಯಾವ್ ಟು ರಿಲೀಸ್ ಅವರ್ ಸೆಲ್ಸ್. ಮತ್ತೆ ಆರ್ಕೇನು ಮಾಯಾಜಾಲೆ ಒಂದು ಹಾಡು ಹಾಡ್ತಾರೆ ಭಕ್ತಿನಾಥ ಠಾಕೂರ್ ಅವರು. ಹೊಡಿತೇಚಿ ಜೀವ ಮೀನ. ಸೊ ಒಂದು ಮೀನುಗಾರನ ಬಲೆಯಲ್ಲಿ ಬಿದ್ದು ಅಲ್ಲಿ ಒದ್ದಾಡ್ತಾ ಇದೆ. ಸೊ ಅದೇ ರೀತಿ ನಾವು ಕೂಡ ಈ ಮಾಯಾಜಾಲದಲ್ಲಿ ಸಿಕ್ಕಿ ಬಿದ್ದಿದ್ದೇವೆ, ಒದ್ದಾಡ್ತಾ ಇದ್ದೇವೆ. ಇದಕ್ಕೆ ಪರಿಹಾರ ಏನು? ಭಕ್ತಿ ಸೇವೆ. ಏಕೋನೋ ಭಗತಿ ಬಲೆ ಕೃಷ್ಣ ಪ್ರೇಮ ಸಿಂಧು ಜಲೆ ಕ್ರೀಡಾ ಕೊರಿ ಅನಯಸೆ ತಾಕು ತುಮಿ ಕೃಷ್ಣಾಧೀನ. ದಯವಿಟ್ಟು ಕೃಷ್ಣ ಪ್ರೇಮದ ಭಕ್ತಿ ಸಾಗರದಲ್ಲಿ ನೀನು ಅನಾಯಾಸವಾಗಿ ಸುರಕ್ಷಿತವಾಗಿರು. ಸೊ ಶಾಶ್ವತವಾಗಿರು ಅಂತ ಹೇಳ್ತಾರೆ. ಸೊ ಆಗ ಮಾತ್ರ ನಾವು ಭಕ್ತಿ ಅಂದ್ರೆ ಮಾಯಾ ಬಂಧನದಿಂದ ಮುಕ್ತರಾಗಿ ಭಗವಂತನ ಸೇವೆಯಲ್ಲಿ ತೊಡಗಬಹುದು. ಸೊ ಎಲ್ಲರೂ ದೇವರ ವಶದಲ್ಲಿದ್ದಾರೆ ಅನ್ನೋ ತತ್ವವನ್ನು ಇಲ್ಲಿ ವೃತ್ತರಾಸುರನು ಹೇಳ್ತಾ ಇದ್ದಾನೆ. ಓಕೆ, 9ನೇ ಶ್ಲೋಕ ಯಾರು ಓದ್ತೀರಾ? ಓಕೆ, ಯಾರು ಒಬ್ರು ಕೈ ಎತ್ತಿದ್ದಾರೆ. ವಿವೋ ಮೊಬೈಲ್ ಹೆಸರಿದೆ, ಅದು ಯಾರಂತ ಗೊತ್ತಾಗ್ತಾ ಇಲ್ಲ. ಹರೇ ಕೃಷ್ಣ ಪ್ರಭುಜಿ. ಹಾ. ನಮ್ಮ ಇಂದ್ರಿಯ ಓದ್ತೀರಾ? ಶಕ್ತಿ, ಮನಃಶಕ್ತಿ, ದೇಶ ಶಕ್ತಿ, ಜೀವಶಕ್ತಿ, ಅಮೃತ ತತ್ವ ಮತ್ತು ಮರಣ ಇವೆಲ್ಲವೂ ದೇವೋತ್ತಮ ಪರಮ ಪುರುಷನ ಮೇಲ್ವಿಚಾರಣೆಗೆ ಒಳಪಟ್ಟಿರುತ್ತವೆ. ತಿಳಿಗೇಡಿ ಜನರು ಇದನ್ನರಿಯದೆ ತಮ್ಮ ಚಟುವಟಿಕೆಗಳಿಗೆ ಜಡವಾದ ಭೌತಿಕ ಶರೀರವು ಕಾರಣವೆಂದು ಭಾವಿಸುತ್ತಾರೆ. ಹರೇ ಕೃಷ್ಣ ಪ್ರಭು. ಯಥಾ ದಾರುಮಯೀ ನಾರೀ ಯಥಾ ಪತ್ರಮಯೋ ಮೃಗಃ ಏವಂ ಭೂತಾನಿ ಮಘವನ್ ಈಶತಂತ್ರಾಣಿ ವಿದ್ಧಿ ಭೋಃ. ಇಂಪಾರ್ಟೆಂಟ್ ಶ್ಲೋಕ. ಓದಿ. ಹೇ ಇಂದ್ರನೇ, ಓರ್ವ ಹೆಣ್ಣಿನಂತೆ ಕಾಣುವ ಮರದ ಗೊಂಬೆ ಅಥವಾ ಹುಲ್ಲಿನಿಂದ ಮತ್ತು ಎಲೆಗಳಿಂದ ನಿರ್ಮಿತವಾದ ಮೃಗವು ಸ್ವತಂತ್ರವಾಗಿ ಚಲಿಸದು ಅಥವಾ ನರ್ತಿಸದು. ಅದು ತನ್ನ ಚಾಲಕನನ್ನು ಸಂಪೂರ್ಣವಾಗಿ ಅವಲಂಬಿಸಿರುವುದು. ಹಾಗೆಯೇ ನಾವೆಲ್ಲರೂ ಪರಮ ನಿಯಂತ್ರಿತವಾಗಿರುವ ದೇವೋತ್ತಮ ಪುರುಷನ ಇಚ್ಛೆಗೆ ಅನುಸಾರವಾಗಿ ನರ್ತಿಸುತ್ತೇವೆ. ಯಾವನೊಬ್ಬನು ಸ್ವತಂತ್ರನಾಗಿರುವುದಿಲ್ಲ. ಹರೇ ಸೊ ವಿ ಆರ್ ನಾಟ್ ಇಂಡಿಪೆಂಡೆಂಟ್. ಸೊ ನಾವು ಸ್ವತಂತ್ರವಲ್ಲ, ಭಗವಂತನೇ ಪರಮ ಈಶ್ವರ. ರೈಟ್. ಸೊ ತಮಗೆ ಯಾರಿಗಾದ್ರೂ ಒಂದು ಶ್ಲೋಕ ಗೊತ್ತಾ ಭಗವದ್ಗೀತೆಯಿಂದ? ಭಗವಂತನೇ ಪರಮ ಈಶ್ವರ ಅಂತ ಯಾವ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ? ಈಶ್ವರಂ ಸರ್ವಭೂತ ಪರಹ ಪರಮಃ ಸಚ್ಚಿದಾನಂದ ವಿಗ್ರಹದ ಪ್ರಭು. ಓಕೆ, ಅದು ಬ್ರಹ್ಮ ಸಂಹಿತೆಯಲ್ಲಿ ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ಪರಮೇಶ್ವರ ಕೃಷ್ಣನೇ ಅಂತ ಹೇಳ್ತಾರೆ, ಬ್ರಹ್ಮ ಹೇಳ್ತಾರೆ. ಪರಂ ಬ್ರಹ್ಮ ಪರಂ ಧಾಮ ಪರಂ ಪರಂ ಬ್ರಹ್ಮ ಪರಂ ಧಾಮ ಅಲ್ಲಿ ನಿಯಂತ್ರಕ ಅನ್ನೋದು ಬರೋದಿಲ್ಲ, ಬಟ್ ಭಗವಂತ ಪರಂ ಬ್ರಹ್ಮ ಅಂತ ಬರ್ತದೆ. ಆದಿದೇವ ಅಜಂ ವಿಭುಂ. ಓಕೆ, ಯಾರು ಹೇಳ್ತಾರೆ ಈಶ್ವರ ಸರ್ವಭೂತಾನಾಂ ಹೃದಯೇಶ್ವರ ಕೃಷ್ಣ. ಅಹಂ ಸರ್ವಸ್ವ ಪ್ರಭು ಮತ್ತು ಸರ್ವ ಪ್ರವೃತ್ತ. ಓಕೆ, ಅದರಲ್ಲಿ ನಾನು ನನ್ನಿಂದ ಎಲ್ಲವೂ ಬರ್ತದೆ ಅಂತ ಹೇಳ್ತಾರೆ. ಈಶ್ವರ Everything comes from ಸರ್ವಭೂತಾನಾಂ ಹೃದಯೇಶ ಅರ್ಜುನ. ಓಕೆ, ಈಶ್ವರನು ಎಲ್ಲರ ಹೃದಯದಲ್ಲಿ ಕೂತಿದ್ದಾನೆ ಅಂತ ಹೇಳ್ತಾರೆ ಆ ಶ್ಲೋಕದಲ್ಲಿ. ಹೃದಯ ಸರ್ವಭೂತಾನ ಅರ್ಜುನ ತಿಷ್ಠತಿ ಭಾಮೇಣ್ ಸರ್ವಭೂತಾನಿ ಅಂತ ರೂಢಾನಿ. ಎಲ್ಲರಿಗೂ
ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಭಗವಂತ. ಇನ್ನೊಂದು ಶ್ಲೋಕ ಇದೆ, ಅದರಲ್ಲಿ ಭಗವಂತ ಹೇಳ್ತಾನೆ, ನಾನೇ ಎಲ್ಲರ ನಿಯಂತ್ರಕ. ಕ್ಲಿಯರ್ ಆಗಿ ಹೇಳ್ತಾನೆ. ಭೋಕ್ತಾರಂ ಯಜ್ಞ ತಪಸ್ಸನ ಭೋಕ್ತಾರ ಎಸ್ ಎಸ್ ಭೋಕ್ತಾರ ನಗ್ನ ತಪಸ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮುಚ್ಚತಿ. ಎಸ್, ವೆರಿ ಗುಡ್, ದಟ್ಸ್ ದ ವರ್ಸ್. ಸರ್ವಲೋಕ ಮಹೇಶ್ವರ, ಎಲ್ಲ ಲೋಕಗಳ ನಿಯಂತ್ರಕ ನಾನೇ ಅಂತ ಹೇಳ್ತಾರೆ. ಸೊ ನಾವು ನಿಯಂತ್ರಕರಲ್ಲ. ಸೊ ಕೆಲವು ಸಮಯ ಏನಂತಾರೆ, ಮಾಯಾಪ್ರಭದಿಂದ ಏನ್ ತಿಳ್ಕೊಂತಾರವರು, ನಾನು ಈ ರಾಷ್ಟ್ರದ ನಿಯಂತ್ರಕ, ನಾನು ಈ ರಾಜ್ಯದ ನಿಯಂತ್ರಕ, ನಾನು ಈ ಮನೆಯ ನಿಯಂತ್ರಕ, ನಾನು ಐ ಆಮ್ ದ ಕಂಟ್ರೋಲ್, ಸುಪ್ರೀಂ ಕಂಟ್ರೋಲರ್ ಅಂತ ಹೇಳ್ತಾರೆ. ಬಟ್ ವಿ ಆರ್ ನಾಟ್ ಸುಪ್ರೀಂ ಕಂಟ್ರೋಲರ್ಸ್. ನಾವು ಯಾವಾಗಲೂ ದಾಸರೇ. ನಮ್ಮ ನಿಯಂತ್ರಣ ಕೆಪಾಸಿಟಿ ಇದೆ, ಬಟ್ ಅದು ಅಲ್ಪ ಮಾತ್ರ, ವೆರಿ ಸ್ಮಾಲ್. ಭಗವಂತ ದೊಡ್ಡ ದೊಡ್ಡ ವಸ್ತುಗಳನ್ನು ನಿಯಂತ್ರಣ ಮಾಡುವುದು, ನಾವು ನಮ್ಮ ನಿಯಂತ್ರಣ ಶಕ್ತಿ ಚಿಕ್ಕ ಚಿಕ್ಕದು. ಒಂದು ಕಂಪನಿ ಅಥವಾ ಒಂದು ಮನೆ ಅಥವಾ ಒಂದು ರಾಷ್ಟ್ರ ಅಥವಾ ಒಂದು ಕೆಲವು ಜನರನ್ನು ನಿಯಂತ್ರಣ ಮಾಡಬಹುದು. ಬಟ್ ವಿ ಆರ್ ನಾಟ್ ಸುಪ್ರೀಮ್ಲಿ ಇಂಡಿಪೆಂಡೆಂಟ್, ಸುಪ್ರೀಂ ಕಂಟ್ರೋಲರ್ಸ್. ವಿ ಆರ್ ನಾಟ್ ಸುಪ್ರೀಂ ಕಂಟ್ರೋಲರ್ಸ್, ವಿ ಆರ್ ಡಿಪೆಂಡೆಂಟ್ ಕಂಟ್ರೋಲರ್ಸ್. ಏಕಲ ಈಶ್ವರ ಕೃಷ್ಣ ಅರಸವ ಭೃತ್ಯ ಯಾರ ಇಚ್ಛೆ ನ ಛಾಯ್ ಸೆ ತಚ್ಚೆ ಕರೆ ನೃತ್ಯ. ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ಒಬ್ಬನೇ ಈಶ್ವರ, ಯಾರು ಕೃಷ್ಣ, ಆರಸವ ಭೃತ್ಯ, ಎಲ್ಲರೂ ದಾಸರು. ಯಾರೇ ಇಚ್ಛೆ ನ ಛಾಯ್, ಭಗವಂತ ಹೆಂಗೆ ನಮ್ಮನ್ನ ಕುಣಿಸ್ತಾನೆ ಆ ರೀತಿನ ಕುಣಿಬೇಕು. ಸೆ ತೈಚ್ಛೆ ಕರೆ ನೃತ್ಯ. ಪುರುಷ ಪ್ರಕೃತಿರ್ವ್ಯಕ್ತಂ ಆತ್ಮಭೂತೇಂದ್ರಿಯಾಶಯಾಃ ಶಕ್ನುವಂತಿ ಯಸ್ಯ ಸರ್ಗಾದೋ ನ ವಿನಾ ಯದನುಗ್ರಹಾತ್. ಓಕೆ, ಯಾರು ಓದ್ತೀರಾ? ಓದ್ಲ ಪ್ರಭುಜಿ. ಓದಿ. ಕಾರುಣದಕಾಯಿ ಶಾಯಿ ವಿಷ್ಣು, ಗರ್ಭೋದಕಶಾಯಿ ವಿಷ್ಣು, ಕ್ಷೀರೋದಕಾಯಿ ಶಾಯಿ ವಿಷ್ಣು ಎಂಬ ಮೂವರು ಪುರುಷರು ಮತ್ತು ಭೌತಿಕ ಪ್ರಕೃತಿ, ಪೂರ್ಣ ಭೌತಿಕ ಶಕ್ತಿ, ಮಿಥ್ಯಾಹಂಕಾರ, ಪಂಚಭೂತಗಳು, ಪಂಚೇಂದ್ರಿಯಗಳು, ಮನಸ್ಸು, ಬುದ್ಧಿ ಮತ್ತು ಪ್ರಜ್ಞೆ ಇವೆಲ್ಲವೂ ದೇವೋತ್ತಮ ಪರಮ ಪುರುಷನ ನಿರ್ದೇಶನವಿಲ್ಲದೆ ಭೌತಿಕ ಸೃಷ್ಟಿಯನ್ನು ನಿರ್ಮಿಸಲಾರವು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ನಾವು ಭೌತಿಕ ಸೃಷ್ಟಿಗೂ ಕೂಡ ಭಗವಂತನ ಕೃಷ್ಣನ ಅನುಗ್ರಹ ಬೇಕು. ಪುರುಷ ಅಂತಂದ್ರೆ ಇಲ್ಲಿ ಮೂರು ಪುರುಷರು, ಪುರುಷಾವತಾರಗಳು. ಅವರು ಕೂಡ ಭಗವಂತನ ಇಚ್ಛೆಯಂತೆ ಅವರು ಕಾರ್ಯ ಮಾಡ್ತಾರೆ. ಕರ್ಣದಕ್ಷ, ಗರ್ಭದಕ್ಷ, ಕ್ಷೀರದಕ್ಷ, ವಿಷ್ಣು, ಆಲ್ ತ್ರೀ ಅಪ್ಪ. ಅವಿದ್ವಾನ್ ಏವಂ ಆತ್ಮಾನಂ ಮನ್ಯತೆ ಅನೀಶಂ ಈಶ್ವರಂ ಭೂತೈ ಸೃಜತಿ ಭೂತಾನಿ ಗ್ರಸತೆ ತಾನಿ ತೈ ಸ್ವಯಂ. ಸೊ ಭಗವಂತನೇ ಸೃಷ್ಟಿ ಮಾಡ್ತಾನೆ, ಭಗವಂತನೇ ಸಂಹಾರ ಮಾಡ್ತಾನೆ. ಡೈರೆಕ್ಟ್ ಆಗಲ್ಲ, ನೇರವಾಗೆಲ್ಲ ಪರೋಕ್ಷವಾಗಿ ಮಾಡ್ತಾನೆ, ಇಂಡೈರೆಕ್ಟ್ಲಿ. ಓಕೆ, ಯಾರಾದರೂ ಪ್ರಭುಜೀಸ್ ಯಾರಾದರೂ ಓದ್ತೀರಾ? ಓಕೆ, ಭಾನುಕುಮಾರಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಹಾ, ತಿಳಿಗೇಡಿಯಾದ ಮೂರ್ಖ ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನನ್ನು ತಿಳಿದುಕೊಳ್ಳಲಾರನು. ಅವನು ಯಾವಾಗಲೂ ಅಧೀನನೇ ಆಗಿದ್ದರೂ ತಾನು ಪರಮೋನ್ನತನೆಂದು ತಪ್ಪಾಗಿ ಭಾವಿಸಿಕೊಳ್ಳುತ್ತಾನೆ. ನನ್ನ ಹಿಂದಿನ ಕರ್ಮಗಳಿಗೆ ಅನುಸಾರವಾಗಿ, ಕಾಮ್ಯಕರ್ಮಗಳಿಗೆ ಅನುಸಾರವಾಗಿ ನನ್ನ ಭೌತಿಕ ಶರೀರವು ತಂದೆ ತಾಯಿಯರಿಂದ ನಿರ್ಮಿತವಾಗಿದೆ. ಒಂದು ಹುಲಿಯಿಂದ ಇನ್ನೊಂದು ಮೃಗವು ಭಕ್ಷಿತವಾಗುವ ಹಾಗೆ ಈ ಶರೀರವು ಇನ್ನೊಬ್ಬ ಕಾರ್ಯಭಾರಿಯಿಂದ ನಾಶವಾಗುವುದು ಎಂಬುದಾಗಿ ನಾವು ಭಾವಿಸುವುದಾದರೆ ಇದು ಸರಿಯಾದ ತಿಳುವಳಿಕೆಯಲ್ಲ. ದೇವೋತ್ತಮ ಪರಮ ಪುರುಷನು ಇತರ ಜೀವಿಗಳ ಮೂಲಕ ಜೀವಿಗಳನ್ನು ಸೃಷ್ಟಿಸುವನು ಮತ್ತು ನಾಶಗೊಳಿಸುವನು. ಧನ್ಯವಾದ. ಭೂತೈರ್ ಸೃಜ್ಯಂತೆ ಭೂತಾನಿ, ಭೂತೈ ಸೃಜ್ಯಂತೆ. ಒಂದು ಜೀವಿಯಿಂದ ಇನ್ನೊಂದು ಜೀವಿಯನ್ನು ಹುಟ್ಟಿಸ್ತಾನೆ, ಮತ್ತೆ ಅದೇ ರೀತಿ ಒಂದು ಜೀವಿಯಿಂದ ಇನ್ನೊಂದು ಜೀವಿಯನ್ನ ಕೊಲ್ತಾನೆ. ಗ್ರಸತೆ ತಾನಿ ತೈ ಸ್ವಯಂ. ಹೇಗೆ ತಂದೆ ತಾಯಿ ಮಕ್ಕಳನ್ನು ಹುಟ್ಟಿಸ್ತಾರೆ, ಕೆಲವೊಮ್ಮೆ ಹುಲಿ
ಈ ಪ್ರಾಣಿಗಳನ್ನ ಇಟ್ಕೊಂಡು ಅದು ಹಿಡ್ಕೊಂಡು ಕೊಲ್ಲುತ್ತೆ, ತಿನ್ನುತ್ತೆ. ಸೊ ಸೊ ಭಗವಂತನ ಕೆಲಸ ಏನು? ಒಬ್ಬ ಜೀವಿಯಿಂದ ಮುಖಾಂತರ ಇನ್ನು ಒಬ್ಬ ಜೀವಿಯನ್ನು ಹುಟ್ಟಿಸುವುದು, ಮತ್ತೆ ಒಬ್ಬ ಜೀವಿಯಿಂದ ಇನ್ನೊಬ್ಬನನ್ನು ಕೊಲ್ಲುವುದು, ಸಂಹಾರ ಮಾಡುವುದು. ಸೊ ಭಗವಂತ ನೇರವಾಗಿ ಮಾಡೋದಿಲ್ಲ, ಆದರೆ ಈ ಜಗತ್ತಿನ ಸಿಸ್ಟಮೇ ಆ ರೀತಿ ಇದೆ. ಜೀವೋ ಜೀವಸ್ಯ ಜೀವನಂ. ಒಂದು ಜೀವಿ ಇನ್ನೊಂದು ಜೀವಿಗೆ ಆಹಾರ. ಉದಾಹರಣೆಗೆ ಒಂದು ಕಪ್ಪೆ ಇದೆ. ಹಾವು ಕಪ್ಪೆಯನ್ನು ತಿಂತದೆ, ಹಾವನ್ನು ಹದ್ದು ತಿಂತದೆ, ರೈಟ್. ಹದ್ದನ್ನು ಕೆಲವೊಂದು ಪ್ರಾಣಿಗಳು, ಹುಲಿ, ಚಿರತೆ ತಿನ್ನುತ್ತೆ. ಸೊ ಈ ರೀತಿ ಒಂದು ಜೀವಿ ಇನ್ನೊಂದು ಜೀವಿಗೆ ಆಹಾರ. ಹಸುಗಳು ಹುಲ್ಲನ್ನು ತಿಂತವೆ, ಹಸು ಹಾಲನ್ನು ನಾವು ಕುಡಿತೇವೆ, ರೈಟ್. ಸೊ ಆ ರೀತಿ ಒಂದು ಜೀವಿಯಿಂದ ಇನ್ನೊಂದು ಜೀವಿಯ ಪೋಷಣೆ ಆಗ್ತದೆ, ಮತ್ತೆ ಒಂದು ಜೀವಿಯಿಂದ ಇನ್ನೊಂದು ಜೀವಿಯ ಸಂಹಾರ ಕೂಡ ಆಗ್ತದೆ. ಸೊ ಅದೇ ರೀತಿ ಅದೇ ಈ ಜಗತ್ತಿನ ಒಂದು ಸಿಸ್ಟಮ್, ಆ ರೀತಿ ಇದೆ ಇದು. ಸೊ ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಈ ಸಿಸ್ಟಮ್ ಮಾಡಿದ್ರೆ ಭಗವಂತ. ಅಜ್ಞಾನಿಗಳು ತಮ್ಮನ್ನು ತಾವು ಸೃಷ್ಟಿಕರ್ತರೆಂದು ಭಾವಿಸ್ತಾರೆ. ತಂದೆ ಅಂತ ತಿಳ್ಕೊಂತಾರೆ, ನಾನು ಹುಟ್ಟಿಸಿರೋದು ಮಗ, ನಾನು ಹೇಳ್ದಂಗೆ ಕೇಳಬೇಕು. ಇಲ್ಲ, ಭಗವಂತ ಕೊಟ್ಟಿರೋದು. ನೀವು ಕೆಲವೊಂದು ಮಾಧ್ಯಮ ಮಾತ್ರ. ನಿಮ್ಮ ಮುಖಾಂತರ ಆ ಮಗು ಹುಟ್ಟಿದೆ, ಅದೇ ಮಗು ಭಗವಂತಂದೆ, ದೇವರ ಒಂದು ಪ್ರಾಪರ್ಟಿ, ನಮ್ಮ ಪ್ರಾಪರ್ಟಿ ಅಲ್ಲ. ಆಯುಶ್ರೀ ಕೀರ್ತಿರೈಶ್ವರ್ಯಂ ಆಶಿಷ ಪುರುಷಸ್ಯ ಯಾಃ ಭವಂತ್ಯೇವ ಹಿ ತತ್ಕಾಲೇ ಯಥಾ ನಿಚ್ಛೋ ವಿಪರ್ಯಯಾಃ. ನಾಗಪೂರ್ವದ ಇದ್ರಲ್ಲ. ಸಾಯಲು ಬಯಸದೇ ಇರತಕ್ಕ ವ್ಯಕ್ತಿಯೂ ಕೂಡ ತನ್ನ ಮರಣಕಾಲದಲ್ಲಿ ಆಯುಷ್ಯವನ್ನು, ಐಶ್ವರ್ಯವನ್ನು, ಕೀರ್ತಿಯನ್ನು ಮತ್ತು ಇತರ ಪ್ರತಿಯೊಂದನ್ನು ತ್ಯಜಿಸಬೇಕಾಗುವುದು. ಅದರಂತೆ ವಿಜಯದ ನಿಶ್ಚಿತ ಕಾಲದಲ್ಲಿ ಪರಮಪ್ರಭು ತನ್ನ ಕರುಣೆಯಿಂದ ಕೊಡುವಾಗ ವ್ಯಕ್ತಿಯು ಇವೆಲ್ಲವನ್ನು ಪಡೆಯಬಹುದು. ಹರೇ ಕೃಷ್ಣ. ಇವೆಲ್ಲವೂ ಭಗವಂತನ ಅನುಗ್ರಹ ಅಂತ ತಿಳ್ಕೋಬೇಕು. ಆಯು, ಶ್ರೀ, ಕೀರ್ತಿ, ಐಶ್ವರ್ಯ, ಆಶೀರ್ವಾದಗಳು, ಆಶೀಷ ಎಲ್ಲವೂ ಭಗವಂತನಿಂದಲೇ ಸಿಕ್ಕಿದೆ. ಮತ್ತೆ ಭಗವಂತ ಇದನ್ನೆಲ್ಲ ತಕ್ಷಣ ತಗೋಬಹುದು ಕೂಡ. ಇಟ್ ಕ್ಯಾನ್ ಬಿ ಟೇಕನ್ ಅವೈ ಎನಿ ಮೂಮೆಂಟ್ ಬೈ ಡೆತ್, ಅಂಡ್ ಇಟ್ ಇಸ್ ಗಿವನ್ ಬೈ ದ ಲಾರ್ಡ್ ಅಟ್ ದಿ ಟೈಮ್ ಆಫ್ ಬರ್ತ್. ಹುಟ್ಟಿದಾಗ ಭಗವಂತ ಇದನ್ನು ಕೊಡ್ತಾನೆ, ಸಾಯೋಗ ಇದನ್ನೆಲ್ಲ ಎಲ್ಲ ಕದ್ಕೊಂತಾನೆ. ಸೊ ಇದು ಯಾವುದು ನಮ್ಮದಲ್ಲ. ಸೊ ರೂಪದಲ್ಲಿ ಹೇಳ್ತಾರೆ, ಸೊ ಆಲ್ ಸಚ್ ಗುಡ್ ಫಾರ್ಚೂನ್ ಇಸ್ ಅಟೆಂಡ್ ವಿತ್ ದ ಮರ್ಸಿ ಆಫ್ ದ ಲಾರ್ಡ್. ಎಲ್ಲೋ ಭಗವಂತನ ಅನುಗ್ರಹ. ಆದರೆ ಸಾಯುವ ಸಮಯದಲ್ಲಿ ಯಾರು ಇದನ್ನು ಬಿಡೋಕೆ ಇಷ್ಟಪಡೋದಿಲ್ಲ. ಎಲ್ಲರೂ ಚಿಂತೆ ಮಾಡ್ತಾ ಇರ್ತಾರೆ, ನನ್ನ ದುಡ್ಡು ಎಲ್ಲ ಬಿಟ್ಟು ಹೋಗ್ಬೇಕು, ನನ್ನ ಮನೆ ಎಷ್ಟು ಕಷ್ಟಪಟ್ಟು. ಸಾಮಾನ್ಯವಾಗಿ ಜನ ಕೆಲಸ ಮಾಡ್ತಾರೆ, ಕೆಲಸ ಮಾಡಿ ಒಂದು 10-20 ವರ್ಷ ಕೆಲಸ ಮಾಡಿ ಮನೆ ಕಟ್ತಾರೆ. ಮನೆ ಕಟ್ಟಿ ಮುಗಿಸೋಷ್ಟರಲ್ಲೇ 55 ವರ್ಷ ಆಗಿರ್ತದೆ. ಅಲ್ಲಿ ಮನೆಯಲ್ಲಿ ಎಂಜಾಯ್ ಮಾಡೋಕ್ಕೂ ಆಗಲ್ಲ. ನೈಟ್ ಮನೆ ಕಟ್ಟಿ ಲೋನ್ ತೀರಿಸುವಷ್ಟರಲ್ಲಿ ಸಾವು ಬಂದ್ಬಿಡ್ತದೆ. ಸೊ ಇಷ್ಟೆಲ್ಲ ಮಾಡಿದ್ದು ಯಾರಿಗೋಸ್ಕರ? ಸೊ ಆಯು, ಶ್ರೀ ಇದೆಲ್ಲ ಕೊಟ್ಟಿದ್ದಾನೆ ಭಗವಂತ, ಆದರೆ ಅದನ್ನು ಎಂಜಾಯ್ ಮಾಡೋ ಸಾಮರ್ಥ್ಯ ಇರೋದಿಲ್ಲ. ಮತ್ತೆ ಎಂಜಾಯ್ ಮಾಡೋ ಸಮಯದಲ್ಲಿ ಸಾವು ಬರ್ತದೆ, ಅದನ್ನು ಬಿಟ್ಟೋಗೋ ಮನಸ್ಸಾಗೋದಿಲ್ಲ. ರೈಟ್? Nobody wants to die and no one wants to be poor or ugly. Therefore, why does living entity against his will receive such unwanted troubles? ಸೊ ಯಾರಿಗೂ ಸಾವು ಬೇಕಿಲ್ಲ, ಯಾರಿಗೂ ತೊಂದರೆ ಬೇಕಿಲ್ಲ, ಆದರೂ ಯಾಕೆ ಬರ್ತದೆ? ಯಾಕಂದರೆ ಅದು ನಮ್ಮ ಕರ್ಮ. ಭಗವಂತನ ಇಚ್ಛೆಯಂತೆ ಆ ಕರ್ಮ ನಮ್ಮನ್ನು ಕಾಡ್ತಾ ಇರ್ತದೆ. So no one is independent. Everyone is dependent on the mercy and chastisement of the Supreme Lord. Right? ಸೊ ಬಂಗಾಳಿಯಲ್ಲಿ ಒಂದು ಗಾದೆ ಇದೆಯಂತೆ, ಭಗವಂತನೇ 10 ಕೈ ಇದೆ. ರೈಟ್? ನಮಗೆ 2 ಕೈ ಇದೆ, ಭಗವಂತನಿಗೆ 10 ಕೈ ಇದೆ ಅಂತೆ. ಭಗವಂತ ಆ 10 ಕೈಯಿಂದ ನಮ್ಮಲ್ಲಿ ಇರೋದೆಲ್ಲ ಕದ್ಕೊಳ್ಳುವಾಗ ನಾವು 2 ಕೈಯಿಂದ ಎಷ್ಟೊಂದು ಇಟ್ಕೊಳ್ಳೋಕೆ ಸಾಧ್ಯ? ರೈಟ್? ಭಗವಂತ ಜಬ್ ದೇತೆ ಹೈ ತೋ ಛಪ್ಪರ್ ಪಾಡ್ಕೆ ದೇತೆ. ಮತ್ತೆ ಕೊಡುವಾಗ ಎಷ್ಟು ಕೊಡ್ತಾನೆ, ನಾವು 2 ಕೈ ಸಾಕಾಗೋದಿಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಭಗವಂತನ ಭಕ್ತರಿಗೆ ಭಗವಂತ ಎಲ್ಲವನ್ನೂ ಕೊಡ್ತಾನೆ. ಎಷ್ಟು ಕೊಡ್ತಾನೆ ಅಂದರೆ ಕೈಯಲ್ಲಿ ಹಿಡ್ಕೊಳ್ಳೋಕೆ ಸಾಧ್ಯವಿಲ್ಲ, ಅಷ್ಟು ಕೊಡ್ತಾನೆ. ಮತ್ತೆ ಕೆಲವೊಮ್ಮೆ ಕದ್ಕೊಂಡಾಗ 2 ಕೈಯಿಂದ ನಾವು ಅದನ್ನು ಕಾಪಾಡೋಕ್ಕಾಗಲ್ಲ, ಜೋಪಾನ ಮಾಡೋಕ್ಕಾಗಲ್ಲ, ಎಲ್ಲ ಹೋಗ್ಬಿಡ್ತದೆ. ಸೊ ಹರ್ಷೇತ ಧನಂ ಶನೇ. ಸೊ ಭಗವಂತನ ವಿಶೇಷ ಅನುಗ್ರಹ ಏನು? ಒಬ್ಬ ಭಕ್ತನ ಜೀವನದಿಂದ ಎಲ್ಲವನ್ನ ತಗೊಂಡ್ಬಿಡ್ತಾನೆ,
ಕೇವಲ ಕೃಷ್ಣ ಮಾತ್ರ ಉಳಿತಾನೆ ಅಂತಹ ಜೀವನದಲ್ಲಿ. ಸೊ ಅದು ಒಂದು ವಿಶೇಷ ಅನುಗ್ರಹ. ಸೊ ಪ್ರಭುಪಾದ ಎಂಡಲ್ಲಿ ಹೇಳ್ತಾರೆ, ದೇರ್ ಫಾರ್ ಐದರ್ ಇನ್ ಅಪುಲೆನ್ಸ್ ಆರ್ ಇನ್ ಡಿಸ್ಟ್ರೆಸ್ ವಿ ಆರ್ ನಾಟ್ ಇಂಡಿಪೆಂಡೆಂಟ್, ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಆನ್ ದ ಸ್ವೀಟ್ ವಿಲ್ ಆಫ್ ದ ಸುಪ್ರೀಂ ಪರ್ಸನಾಲಿಟಿ ಗಾಡ್. ಅದಕ್ಕೆ ಯಾವುದೇ ಸಮಯ ಬರಲಿ, ಕೆಟ್ಟ ಕಾಲ ಬರಲಿ, ಒಳ್ಳೆ ಕಾಲ ಬರಲಿ, ನಾವು ಭಗವಂತನ ಸೇವೆ ಮಾಡ್ತಾ ಇರಬೇಕು. ಮಾರೋ ಬಿ ರಾಖೋ ಬಿ ಜೋ ಇಚ್ಛಾ ತುಮಾರ್ ನಿತ್ಯದಾಸ ಪ್ರತಿ ತುವ ಅಧಿಕಾರ. ಭಗವಂತ, ನೀನು ನನ್ನನ್ನು ಜೀವಂತವಾಗಿಡು ಅಥವಾ ನನ್ನನ್ನು ಕೊಲ್ಲು, ನನ್ನ ಮೇಲೆ ನಿನ್ನ ಅಧಿಕಾರ ಇದೆ, ಏನಾದರೂ ಮಾಡು. ಸಂಪದೆ ವಿಪದೆ ಜೀವನೆ ಮರಣೆ ದಾಯ ಮಮ ಗೆಲಾತುವ ಪದವರಣೆ. ಸಂಪತ್ತಿನಲ್ಲಿ ಅಥವಾ ವಿಪತ್ತಿನಲ್ಲಿ, ಜೀವನದಲ್ಲಿ ಮರಣದಲ್ಲಿ, ಏನೇ ಆಗಲಿ, ನನ್ನ ಮನಸ್ಸು ಕೇವಲ ನಿನ್ನ ಪಾದದಲ್ಲಿರ್ತದೆ ಕೃಷ್ಣ. ಇದು ಭಾವನೆ, ಜಸ್ಕೊಳ್ ಶುದ್ಧ ಭಕ್ತಿ. ಸೊ ಇಂಥ ಭಾವನೆಯನ್ನ ನಾವು ಬೆಳೆಸ್ಕೋಬೇಕು. ತಸ್ಮಾದ ಕೀರ್ತಿ ಯಶಶೋರ್ ಜಯಾಪಜಯಯೋರಪಿ ಸಮಸ್ಯಾತ್ ಸುಖ ದುಃಖಾಭ್ಯಾಂ ಮೃತ್ಯು ಜೀವಿತಯೋಸ್ತಥಾ. ಕೀರ್ತಿಲತಾ ಮತ್ತೆ ಹರೇ ಕೃಷ್ಣ ಪ್ರಭುಜಿ. ಪ್ರತಿಯೊಂದು ದೇವೋತ್ತಮ ಪರಮಪುರುಷನ ಪರಮೇಚ್ಛೆಯ ಮೇಲೆ ಅವಲಂಬಿತವಾಗುವುದರಿಂದ ನಾವು ಕೀರ್ತಿ ಅಪಕೀರ್ತಿಗಳಲ್ಲಿ, ಜಯಾಪಜಯಗಳಲ್ಲಿ, ಜೀವನ ಮರಣಗಳಲ್ಲಿ ಸಮಚಿತ್ತ ಉಳ್ಳವರಾಗಿ ಇರಬೇಕು. ಅವುಗಳ ಪರಿಣಾಮಗಳಾಗಿರುವ ಸುಖ ದುಃಖಗಳಲ್ಲಿ ವ್ಯಕ್ತಿಯು ವ್ಯಾಕುಲಗೊಳ್ಳದೆ ಸಮಚಿತ್ತತೆಯನ್ನು ಕಾಯ್ದುಕೊಳ್ಳಬೇಕು. ಹರೇ ಕೃಷ್ಣ ಪ್ರಭುಜಿ. ಇಂದ್ರನಿಗೆ ಸೋಲಿನ ಭಯ ಆಗ್ತಾ ಇದೆ. ಇಲ್ಲಿ ವೃತ್ತರಾಸುರ ಗೀತೋಪದೇಶ ಮಾಡ್ತಾ ಇದ್ದಾನೆ, ಸೋಲಿನಲ್ಲಿ ಗೆಲ್ಲಿನಲ್ಲಿ ಎಲ್ಲದರಲ್ಲೂ ಸಮಚಿತ್ತನಾಗಿರುವಂತ. ಸೊ ಕೆಲವೊಮ್ಮೆ ಸೋಲು ಬರ್ತದೆ, ಕೆಲವೊಮ್ಮೆ ಗೆಲುವು ಬರ್ತದೆ, ಕೆಲವೊಮ್ಮೆ ಮಾನ, ಕೆಲವೊಮ್ಮೆ ಅಪಮಾನ. ಸೊ ಎಲ್ಲ ಸಿಚುವೇಶನ್ಸ್ ಅಲ್ಲೂ ಸಮಚಿತ್ತರಾಗಿರಬೇಕು. ಸೊ ಇಂದ್ರ, ನಡಿ ಯುದ್ಧ ಮಾಡು. ಸೊ ಈ ರೀತಿ ಸತ್ವಂ ರಜಸ್ತಮಿತಿ ಪ್ರಕೃತಿರಾತ್ಮನೋ ಗುಣಾಃ ತತ್ರ ಸಾಕ್ಷಿಣಂ ಆತ್ಮಾನಂ ಯೋ ವೇದ ಸ ನ ಬದ್ಧತೆ. ಇಂಪಾರ್ಟೆಂಟ್ ವರ್ಸ್. ಸತ್ವಗುಣ, ರಜೋಗುಣ, ತಮೋಗುಣ ಎಂಬ ತ್ರಿಗುಣಗಳು ಆತ್ಮನ ಗುಣಗಳಲ್ಲ, ಆದರೆ ಅವು ಭೌತಿಕ ಪ್ರಕೃತಿಯ ಗುಣಗಳು ಎಂದು ತಿಳಿದುಕೊಂಡವನನ್ನು ಮತ್ತು ಪರಿಶುದ್ಧನಾದ ಆತ್ಮನು ಈ ಗುಣಗಳಿಂದಾಗುವ ಕ್ರಿಯೆಗಳ ಮತ್ತು ಪ್ರತಿಕ್ರಿಯೆಗಳ ಸಾಕ್ಷ್ಯ ರೂಪನು ಎಂದು ತಿಳಿದಿರುವವನನ್ನು ಮುಕ್ತನೆಂದು ತಿಳಿಯಬೇಕು. ಅವನು ಈ ಗುಣಗಳಿಂದ ಬದ್ಧನಾಗಿರುವುದಿಲ್ಲ. ಹರೇ ಕೃಷ್ಣ. ಇದು ಅತಿ ಉತ್ತಮವಾದ ಸ್ತರ. ಇದು ಎಂತಹ ಸ್ತರವನ್ನು ನಾವು ಪಡೆದುಕೊಳ್ಳಬೇಕು. ರೈಟ್, ನಾನು ಕೇವಲ ಆತ್ಮ. ಈ ದೇಹಕ್ಕೆ ಆಗ್ತಿರೋದೆಲ್ಲ ಅಶಾಶ್ವತವಾದಂತಹ ಟೆಂಪರರಿ ಫಿನಾಮಿನಾ. ಅಂದರೆ ಉದಾಹರಣೆಯನ್ನು, ಚಂದ್ರ ಆಕಾಶದಲ್ಲಿದ್ದಾನೆ, ಚಂದ್ರ ಸ್ಥಿರವಾಗಿದ್ದಾನೆ. ಆದರೆ ಆ ಚಂದ್ರನಿಗೆ ಕೆಲವೊಮ್ಮೆ ಶುಕ್ಲ ಪಕ್ಷದಲ್ಲಿ ಅದು ಬೆಳೀತಾ ಇರ್ತಾನೆ, ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸ್ತಾ ಇರ್ತಾನೆ. ಆ ರೀತಿ ಅನಿಸ್ತದೆ ನಮಗೆ, ಬೆಳೀತಾ ಇದ್ದಾನೆ, ಅವನು ನಾಶ ಕ್ಷೀಣಿಸ್ತಾ ಇದ್ದಾನೆ ಅಂತ. ಮತ್ತು ಕೆಲವೊಮ್ಮೆ ಮೋಡಗಳು ಬಂದು ಆವರಿಸಿದಾಗ ಚಂದ್ರ ಕಾಣೋದೇ ಇಲ್ಲ. ಸೊ ಅದೇ ರೀತಿ ಆತ್ಮ ಸ್ಥಿರ. ಮತ್ತೆ ಆತ್ಮ ಸ್ಥಿರವಾಗಿದ್ದಾನೆ, ಆದರೆ ಆತ್ಮದ ಮೇಲೆ ಈ ಸತ್ವ ರಜ ತಮೋಗುಣಗಳ ಆವರಣ ಇದೆ. ಹೀಗೆ ಮೋಡಗಳು ಆವರಿಸಿದಂಗೆ, ಅಥವಾ ಶುಕ್ಲ ಪಕ್ಷದಲ್ಲಿ ಚಂದ್ರ ಬೆಳೆಯುವ ಹಾಗೆ ಕಾಣುವ ಹಾಗೆ, ಅಥವಾ ಕ್ಷೀಣಿಸುವ ಹಾಗೆ ಕಾಣುವ ಹಾಗೆ. ಸೊ ಅದೇ ರೀತಿ ಕೆಲವು ಮಗು ಹುಟ್ಟುತ್ತೆ, ಮಗು ಹುಟ್ಟಿದ ಮೇಲೆ ಬೆಳೀತದೆ. ನನ್ನ ಮಗ ಬೆಳೀತಾ ಇದ್ದಾನೆ. ಏನು ಬೆಳೀತಾ ಇದೆ? ಆತ್ಮ ಅಷ್ಟೇ ಇದೆ. ಆತ್ಮ ಬೆಳೀತಾ ಇಲ್ಲ, ದೇಹ ಬೆಳೀತಾ ಇದೆ ಅಷ್ಟೇ. ಇವನು ಕುಳ್ಳಿಗೆ, ಇವನು ಎತ್ತರ, ಇವನು ದಪ್ಪ, ಇವನು ತೆಳ್ಳಿಗೆ. ಸೊ ಈ ರೀತಿ ನಾವು ಶರೀರಕ್ಕೆ ಬೋಧನೆ ಮಾಡ್ತಾ ಇದೀವಿ, ಸಂಬೋಧನೆ ಮಾಡ್ತಾ ಇದೀವಿ. ಸೊ ಬಟ್ ಆತ್ಮ ಶಾಶ್ವತವಾದದ್ದು. ಆತ್ಮ ಇಸ್ ನಾಟ್ ಫ್ಯಾಟ್ ನಾರ್ ಥಿನ್ ನಾರ್ ಟಾಲ್ ಆರ್ ಶಾರ್ಟ್. ಸೊ ಆತ್ಮ, ಯಾರು ಆತ್ಮದ ಸ್ತರದಲ್ಲಿ ಇರ್ತಾರೆ ಅವರು ಸಾಕ್ಷಿಯಾಗಿ ಈ ದೇಹವನ್ನು ನೋಡ್ತಾರೆ. ಇದು ನನ್ನ ದೇಹ ಈಗ ದೊಡ್ಡದಾಗಿದೆ, ನನ್ನ ದೇಹ ವಯಸ್ಸಾಗಿದೆ, ನಾನು ಈಗ ಇನ್ನೊಂದು ದೇಹಕ್ಕೆ ಹೋಗ್ತೀನಿ. ಸೊ ದಿ ಸಿ ಫ್ರಮ್ ದ
ಸ್ಟ್ಯಾಂಡ್ ಪಾಯಿಂಟ್ ಆಫ್ ಎ ಸಾಕ್ಷಿ. ದೇ ಡೋಂಟ್ ಐಡೆಂಟಿಫೈ ವಿತ್ ದ ಬಾಡಿ. ಯಾರು ದೇಹಾತ್ಮ ಬುದ್ಧಿ ಅನ್ನೊಂದಿರ್ತಾರೆ, ನಾನು ಈಗ ದೊಡ್ಡವನಾಗಿದ್ದೀನಿ, ನಾನು ಈಗ ನನಗೆ ವಯಸ್ಸಾಗ್ತದೆ, ನನ್ನ ವಯಸ್ಸಾಗಿದೆ, ನಾನು ಸಾಯ್ತೀನಿ ಅಂತ ಭಾವಿಸ್ತಾರೆ. ಬಟ್ ಯಾರು ಆತ್ಮದ ಸ್ಥಳದಲ್ಲಿರ್ತಾರೆ, ನಾನು ದೇಹ ಸತ್ತು ಹೋಗ್ತದೆ, ನಾನು ಮುಂದಿನ ಜನ್ಮಕ್ಕೆ ಹೋಗ್ತೀನಿ, ಆ ರೀತಿ ತಿಳ್ಕೊಂತಾರೆ. ಸೊ ಆತ್ಮ ಈ ಈ ದೇಹಕ್ಕೆ ಆಗ್ತಿರುವಂತಹ ಬದಲಾವಣೆಗಳಿಗೆ ಒಂದು ಸಾಕ್ಷಿ ಮಾತ್ರ, ಈಸ್ ಅ ವಿಟ್ನೆಸ್. ಬಟ್ ಹೀ ಈಸ್ ನಾಟ್ ಗ್ರೋಯಿಂಗ್, ಹೀ ಈಸ್ ನಾಟ್ ಡೈಯಿಂಗ್, ಹೀ ಈಸ್ ನಾಟ್, ನಥಿಂಗ್ ಇಸ್ ಹ್ಯಾಪನಿಂಗ್ ಟು ಹಿಮ್. ಸೊ ಇಂತಹ ಸ್ತರಕ್ಕೆ ಬ್ರಹ್ಮಭೂತ ಸ್ತರ ಅಂತ ಕರೀತಾರೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಶು ಭೂತೇಶು ಮದ್ಭಕ್ತಿ ಲಬ್ಧೆ ಪರಾನ್. ಸೊ ಈ ಬ್ರಹ್ಮಭೂತ ಸ್ತರದಲ್ಲಿ ಇರೋರು ಮಾತ್ರ ಶುದ್ಧ ಭಕ್ತಿ ಸೇವೆ ಹಂತಕ್ಕೆ ಹೋಗ್ಬೋದು. ಇಟ್ಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತಾರೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ, ಅವ್ರಿಗೆ ಯಾವುದೇ ಶೋಕ ಇರೋದಿಲ್ಲ, ಯಾವುದೇ ಆಸೆ ಕೂಡ ಇರೋದಿಲ್ಲ. ಸಮ ಸರ್ವೇಶು ಭೂತೇಶು ಮದ್ಭಕ್ತಿ ಲಭತೆ, ಅಂಥವರು ಭಕ್ತಿಯನ್ನು ಪಡೆದುಕೊಳ್ಬೋದು. ಸೊ ರಿಯಲ್ ಸ್ಪಿರಿಚುವಲ್ ಲೈಫ್ ಸ್ಟಾರ್ಟ್ಸ್ ಆನ್ ದ ಪ್ಲಾಟ್ಫಾರ್ಮ್ ಆಫ್ ಸೋಲ್, ಬ್ರಹ್ಮಭೂತ ಸ್ಟೇಜ್. ಸೊ ಪ್ರಭುಪಾದರು ಈ ರೀತಿ ಹೇಳ್ತಾರೆ. ಸೊ ನಾವು ಯಾವ ಸ್ಟೇಜಲ್ಲಿ ಇದ್ದೀರಿ ನಮಗೆ ಗೊತ್ತು. ನೀನು ದೇಹಾತ್ಮ ಬುದ್ಧಿ, ಯಸ್ಯಾತ್ಮ ಬುದ್ಧಿ ಪುಣಪೇತ್ರಿ ಧಾತುಕೆ, ನಾನು ಈ ದೇಹ ಅಂತಾನೆ ಭಾವಿಸ್ತೀವಿ. ನನಗೆ ಹಸುವಾಯಿತು ಊಟ ಮಾಡು, ನನಗೆ ಸುಸ್ತಾಯಿತು ನಿದ್ದೆ ಮಾಡು, ನನಗೆ ದುಡ್ಡು ಬೇಕು, ನನಗೆ ಮನೆ ಬೇಕು. ಇದು ದೇಹಾತ್ಮ ಬುದ್ಧಿ. ಬಟ್ ಯಾವಾಗ ನಾವು ತಿಳ್ಕೊತೀವಿ, ನಾನು ಆತ್ಮ, ನಾನು ಈ ದೇಹದಲ್ಲಿದ್ದೇನೆ, ನಾನು ಭಗವಂತನ ಸೇವೆ ಮಾಡಬೇಕು, ಸೇವೆ ಮಾಡೋದಕ್ಕೆ ದೇಹ ಒಂದು ಸಾಧನೆ, ಈ ದೇಹದ ನಿರ್ವಹಣೆಗೋಸ್ಕರ ನಾನು ಸ್ವಲ್ಪ ಊಟ ಮಾಡ್ತೀನಿ, ಊಟ ಮಾಡಿ ಶಕ್ತಿ ಬರ್ತದೆ, ಸೇವೆ ಮಾಡ್ತೀನಿ, ರೈಟ್. ಮತ್ತು ಈ ದೇಹಕ್ಕೆ ಸ್ವಲ್ಪ ಆಯಾಸ ಆಗಿದೆ, ಇನ್ನು ಮುಂದೆ ಸೇವೆ ಮಾಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ರೆಸ್ಟ್ ಮಾಡಿ ದೇಹ ಮತ್ತೆ ಚೇತರಿಸಿಕೊಂಡಾಗ ಮತ್ತೆ ಸೇವೆ ಮಾಡೋಣ. ಸೊ ಶುದ್ಧ ಭಕ್ತರು ಕೂಡ ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರೆ, ಸೇವೆ ಮಾಡ್ತಾರೆ, ದೇಹದ ಕಾಳಜಿ ವಹಿಸ್ತಾರೆ. ಬಟ್ ಅವರು ಕಾಳಜಿ ವಹಿಸುವ ಒಂದು ಪರ್ಪಸ್ ಬೇರೆ ಇದೆ. ಮತ್ತು ಸಾಮಾನ್ಯ ಜನರು ದೇಹದ ಕಾಳಜಿ ಮಾಡೋದಕ್ಕೆ ಒಂದು ಉದ್ದೇಶ ಬೇರೆನೇ ಇದೆ. ಸಾಮಾನ್ಯ ಜನರು ಇಂದ್ರ ತೃಪ್ತಿಗಾಗಿ ದೇಹದ ಕಾಳಜಿ ಮಾಡ್ತಾರೆ, ಆದರೆ ಶುದ್ಧ ಭಕ್ತರು ಕೃಷ್ಣನ ಸೇವೆಗಾಗಿ ದೇಹದ ಕಾಳಜಿಯನ್ನು ಮಾಡ್ತಾರೆ. ಓಕೆ, ಅರ್ಥ ಆಗ್ತಿದೆಯಲ್ಲ ವ್ಯತ್ಯಾಸ? ಸೊ ಬ್ರಹ್ಮಭೂತ ಸ್ಟೇಜ್, ಈವನ್ ಬ್ರಹ್ಮಭೂತ ಸ್ಟೇಜಲ್ಲಿ ಇರೋರು ಕೂಡ ಊಟ ಮಾಡ್ತಾರೆ, ರೆಸ್ಟ್ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ. ಆದರೆ ಅದಕ್ಕೆ ಉದ್ದೇಶ ಏನು? ಭಗವಂತನ ಸೇವೆ ಚೆನ್ನಾಗಾಗಬೇಕು, ಆ ಉದ್ದೇಶ. ಓಕೆ. ಸೊ ನಂತರ ವೃತರಾಜ ಹೇಳ್ತಾನೆ, ನೋಡು ನನ್ನನ್ನ ಪಶ್ಚಿಮಾಂ ನಿರ್ಜಿತಂ ಶಕ್ರ ವೃಕ್ನಾಯುಧ ಭುಜಂ ಮೃಧೆ, ನನ್ನ ಆಯುಧ ಬಿದ್ದು ಹೋಗಿದೆ, ಘಟಮಾನಂ ಯಥಾಶಕ್ತಿಗೆ ತವ ಪ್ರಾಣ ಜಿಹೀರ್ಷಯ. ಯಾರು ಓದ್ತೀರಾ? ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಓಕೆ, ಕಾಲನಾಥ್ ಆಯ್ತು. ಓಕೆ, ಓದಿ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇ ನನ್ನ ಶತ್ರುವೇ, ಸರಿಯಾಗಿ ನನ್ನ ಕಡೆಗೆ ನೋಡು. ನಾನೀಗಲೇ ಸೋತಿದ್ದೇನೆ, ಏಕೆಂದರೆ ನನ್ನ ಆಯುಧ ಮತ್ತು ತೋಳು ಚೂರು ಚೂರಾಗಿ ಕಡಿದು ಹೋಗಿವೆ. ಶಕ್ತಿಯಲ್ಲಿ ನೀನು ನನ್ನನ್ನು ಮೀರಿಸಿರುವೆ, ಆದರೂ ನಿನ್ನನ್ನು ಕೊಲ್ಲುವ ಇಚ್ಛೆಯೊಂದಿಗೆ ನಿನ್ನಿಂದ ಸಾಧ್ಯವಾಗುವ ಮಟ್ಟಿಗೆ ಯುದ್ಧ ಮಾಡಲು ಯತ್ನಿಸುತ್ತಿದ್ದೇನೆ. ಅಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ನಾನು ಬೇಸರಗೊಂಡಿಲ್ಲ. ಆದುದರಿಂದ ನೀನು ನಿನ್ನ ಬೇಸರವನ್ನು ಬಿಟ್ಟು ಬಿಡಬೇಕು ಮತ್ತು ಯುದ್ಧವನ್ನು ಮುಂದುವರಿಸಬೇಕು. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ. ನನ್ನ ಉದಾಹರಣೆ ನೋಡು. ಸೊ ನನ್ನಿಂದ ಸ್ಫೂರ್ತಿ ತಗೊಂಡು ನೀನು ಯುದ್ಧ ಮಾಡು ಅಂತ ಹೇಳಿ. ಐ ಆಮ್ ಟ್ರೈಂಗ್ ಮೈ ಬೆಸ್ಟ್, ಯು ಆಲ್ಸೋ ಟ್ರೈ ಯುವರ್ ಬೆಸ್ಟ್. ಯುದ್ಧವನ್ನು ಜೂಜಾಟದ ಪಂದ್ಯವೆಂದು ಪರಿಗಣಿಸಿ. ಪ್ರಾಣಗ್ಲಹೋಯಂ ಸಮರ ಇಶ್ವಕ್ಷೋ ವಾಹನಾಸನಃ ಅತ್ರ ಜ್ಞಾಯತೆ ಮುಷ್ಯ ಜಯೋ ಮುಷ್ಯ ಪರಾಜಯಃ. ಯಾರೋ ಓದಕ್ಕೆ ರೆಡಿ ಇದ್ರು ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಹೌದು. ಏ ನನ್ನ ಶತ್ರುವೆ, ಈ ಯುದ್ಧವನ್ನು ಒಂದು ಜೂಜಾಟದ ಪಂದ್ಯವೆಂದು ಭಾವಿಸು. ಇದರಲ್ಲಿ ನಮ್ಮ ಪ್ರಾಣಗಳೇ ಪಣಗಳು, ಬಾಣಗಳೇ ದಾಳಗಳು,
ಮತ್ತು ವಾಹನಗಳಾಗಿ ವರ್ತಿಸತಕ್ಕ ಪ್ರಾಣಿಗಳು ಕ್ರೀಡಾ ಫಲಕವಾಗಿರುತ್ತವೆ. ಯಾವನು ಸೋಲುವನೋ ಯಾವನು ಗೆಲ್ಲುವನೆಂಬುದನ್ನು ಯಾರು ಅರಿಯಲು ಅದೆಲ್ಲವೂ ದೈವದತ್ತವಾಗಿದೆ. ಹರೇ ಕೃಷ್ಣ. ಇಟ್ ಇಸ್ ಗ್ಯಾಂಬ್ಲಿಂಗ್ ಮ್ಯಾಚ್, ಒಂದು ಜೂಜಾಟ. ನೋಡೋಣ ಯಾರು ಗೆಲ್ತಾರೆ. ಈ ರೀತಿ 17ನೇ ಶ್ಲೋಕದವರೆಗೂ ವೃತ್ರಾಸುರ ಉಪದೇಶವನ್ನು ನೀಡಿದ್ದಾನೆ. ಇಂದ್ರನ ಸ್ಫೂರ್ತಿಯನ್ನು ಹೆಚ್ಚಿಸಿದ್ದಾನೆ. ಯುದ್ಧಕ್ಕೆ ಬಾ ಅಂತ ಹೇಳಿದ್ದಾನೆ. ಈಗ ಇಂದ್ರನ ಹೇಳ್ತಾನೆ. ಇಂದ್ರ ಏನ್ ಹೇಳ್ತಾನೆ? ಶ್ರೀಶುಕವಾಚ ಇಂದ್ರೋ ವೃತ್ರವಚ ಶ್ರುತ್ವಾ ಕತಾಲಿಕಂ ಅಪೂಜಯತ್ ಗೃಹೀತ ವಜ್ರ ಪ್ರಹಸಂಸ್ ತಮ್ ಆಹ ಗತ ವಿಸ್ಮಯ. ಓದಿ. ಓದ್ಲ ಪ್ರಭುಜಿ? ಓದಿ. ಶುಕಮುನಿಗಳು ಹೀಗೆಂದರು: ವೃತ್ತಾಸುರನ ಪ್ರಾಮಾಣಿಕವೂ ಬೋಧಪ್ರದವೂ ಆದ ಮಾತುಗಳನ್ನು ಕೇಳಿ ಇಂದ್ರನು ಅವನನ್ನು ಹೊಗಳಿದನು ಮತ್ತು ಪುನಃ ವಜ್ರಾಯುಧವನ್ನು ತನ್ನ ಕೈಗೆತ್ತಿಕೊಂಡನು. ದಿಗ್ಭ್ರಮೆ ಅಥವಾ ವಂಚನೆ ಇಲ್ಲದೆ ನಕ್ಕನು ಮತ್ತು ವೃತ್ತಾಸುರನನ್ನು ಕುರಿತು ಈ ಕೆಳಗಿನಂತೆ ಮಾತಾಡಿದನು. ಹರೇ ಕೃಷ್ಣ. ಏನ್ ಮಾತಾಡ್ತಾನೆ? ಯಾಕೆ ಮಾತಾಡ್ದ? ಯಾಕಂದ್ರೆ ಆಶ್ಚರ್ಯವಾಯ್ತು ಇಂದ್ರನಿಗೆ. ಏನಿದು, ಯುದ್ಧ ಭೂಮಿಯಲ್ಲಿ ವೃತ್ರಾಸುರ ಇಂತಹ ಮಾತನ್ನು ಹೇಳ್ತಾನೆ, ಪೂರ್ವಕ ಮಾತನ್ನು ಹೇಳ್ತಾ ಇದ್ದಾನೆ, ಅರ್ಥಪೂರ್ಣ ಮಾತನ್ನು ಹೇಳ್ತಾ ಇದ್ದಾನೆ, ಧರ್ಮದ ಮಾತನ್ನು ಹೇಳ್ತಾ ಇದ್ದಾನೆ. ಸೊ ಇದನ್ನು ನೋಡಿ ಇಂದ್ರನಿಗೆ ಮಹಾಶ್ಚರ್ಯವಾಯಿತು. ಅದಕ್ಕೆ ಮೂಡ್ನಗುತ್ತಾ ಇಂದ್ರ ಈ ರೀತಿ ಹೇಳ್ತಾನೆ. ಇಂದ್ರ ವಚ ಅಹೋ ದಾನವ ಸಿದ್ಧೋಸಿ, ನೀನು ಸಿದ್ಧನು. ಯಸ್ಯಸ್ತೆ ಮತಿರಿದೃಶಿ ಭಕ್ತಃ ಸರ್ವಾತ್ಮನಾತ್ಮಾನಂ ಸುಹೃದಂ ಜಗದೀಶ್ವರಂ. ನೀನು ಭಗವಂತನ ಜಗದೀಶ್ವರನ ಭಕ್ತನಾಗಿದ್ದೀಯ ಅಂತ ಹೇಳ್ತಾನೆ. ಓಕೆ, ಓದಿ. ಭಾನುಕುಮಾರಿ ಮಾತು ಚೌತೀರಾ? ಹರೇ ಕೃಷ್ಣ ಪ್ರಭು, ನಾನು ಓದ್ತೀನಿ. ಇಂದ್ರನು ಹೀಗೆಂದನು ಹೇ ಮಹಾರಾಕ್ಷಸನೇ, ನೀನು ಅಪಾಯಕರ ಸ್ಥಿತಿಯಲ್ಲಿದ್ದರೂ ನಿನ್ನಲ್ಲಿರುವ ವಿವೇಚನೆಯಿಂದ ಮತ್ತು ಭಕ್ತಿ ಸೇವೆಯ ಸಹಿಷ್ಣುತೆಯಿಂದ ಪರಮಾತ್ಮನು ಪ್ರತಿಯೊಬ್ಬನ ಗೆಳೆಯನೂ ಆದ ದೇವೋತ್ತಮ ಪರಮಪುರುಷನ ಪರಿಶುದ್ಧ ಭಕ್ತನಾಗಿರುವೆ ಎಂಬುದನ್ನು ನಾನು ಕಾಣುತ್ತಿದ್ದೇನೆ. ಹರೇ ಕೃಷ್ಣ. ಸೊ ಈ 4 ಶ್ಲೋಕಗಳಲ್ಲಿ ಇಂದ್ರ ಈ ಮಾತನ್ನು ಹೇಳ್ತಾನೆ. ಸೊ ಇದು ಇಂದ್ರನಿಗೆ ತುಂಬಾ ಆಶ್ಚರ್ಯವಾಯಿತು, ಇಂತಹ ಭಕ್ತನ ಜೊತೆಗೆ ಯುದ್ಧ ಮಾಡ್ತಾ ಇದ್ದೀನಿ ನಾನು ಅಂತ. ಮತ್ತೆ ವೃತ್ತರಾಸುನಿಗೆ ಇಚ್ಛೆ ಇತ್ತು ನಾನು ಸಾಯಬೇಕು ಅಂತ. ಸೊ ಅದಕ್ಕೆ ಇಂದ್ರ ಯುದ್ಧ ಮಾಡುತ್ತಾ ವೃತ್ತರಾಸುರನನ್ನ ಕೊಲ್ತಾನೆ. ಸೊ ಕೊಂದ ಮೇಲೆ ವೃತ್ತರಾಸುರ ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ. ಸೊ ಇಂತಹ ಸ್ಥಿತಿಯಲ್ಲಿ ಕೂಡ ನೀನು ಎಲ್ಲರ ಹಿತೈಷಿ. ರೈಟ್. ಸೊ ಆಕ್ಚುಲಿ I see your discrimination and endurance in despite. ಸೊ ಇಂತಹ ಅಪಾಯಕರ ಸ್ಥಿತಿಯಲ್ಲಿ ಕೂಡ ನೀನು ಭಗವಂತನ ನೆನೆಸ್ತಾ ಇದೆಯಾ, ಭಗವಂತನ ಬಗ್ಗೆ ಹೇಳ್ತಾ ಇದೆಯಾ. ಸೊ ಇದು ಆಶ್ಚರ್ಯಕರವಾದದ್ದು ಅಂತ ಹೇಳ್ತಾರೆ. ಓಕೆ. ಭವಾನ್ ಅತಾರ್ಷೀನ್ ಮಾಯಾಂ ವೈಷ್ಣವೀಂ ಜನಮೋಹಿನೀಂ ಯದ್ ವಿಹಾಯಾಸುರಂ ಭಾವಂ ಮಹಾಪುರುಷತಾಂ ಗತಃ. ಅಸುರ ಭಾವವನ್ನು ಬಿಟ್ಟು ನೀನು ಮಹಾಪುರುಷನಾಗಿದ್ದೀಯಾ ಅಂತ. ಓಕೆ, ಈಗ ಭಾನುಕುಮಾರಿ ಮಾತಾಡೋದು. ಕೃಷ್ಣ ಪ್ರಭು, ನೀನು ಭಗವಾನ್ ವಿಷ್ಣುವಿನ ಮಾಯಾಶಕ್ತಿಯಿಂದ ಪಾರಾಗಿರುವೆ ಮತ್ತು ಈ ಬಿಡುಗಡೆಯಿಂದಾಗಿ ನೀನು ಅಸುರಿ ಮನೋಭಾವವನ್ನು ತೊರೆದಿರುವೆ. ಅದಲ್ಲದೆ ಒಬ್ಬ ಶ್ರೇಷ್ಠ ಭಕ್ತನ ಸ್ಥಾನವನ್ನು ಹೊಂದಿರುವೆ. ಹರೇ ಕೃಷ್ಣ ಪ್ರಭುಜಿ, ಥ್ಯಾಂಕ್ ಯು. ವೈಷ್ಣವೀಂ, ವೈಷ್ಣವ ಅಂದ್ರೆ ಎಲ್ಲಾ ಸ್ಥಾನವನ್ನು ಮೀರಿದವನು, ಅಲ್ಟಿಮೇಟ್ ಪೊಸಿಷನ್, ಮಹಾಪುರುಷನಾಗಿದ್ದೀಯಾ ನೀವು. ಮತ್ತೆ ಭಗವಂತನ ಮಾಯಾಶಕ್ತಿಯನ್ನು ಮೀರಿದ್ದೀಯಾ ನೀವು. ರೈಟ್. ಭವಾನ್ ಅತಾರ್ಷೀನ್ ಮಾಯಾಂ, ಮಾಯವನ್ನ, ಯಾರ ಮಾಯ? ವಿಷ್ಣುವಿನ ಮಾಯವನ್ನು ಮೀರಿದ್ದೀಯ ಅಂತ ಹೇಳಿ ನೀವು ಮಹಾಪುರುಷನಾಗಿದ್ದೀಯ ಅಂತ ಇಂದ್ರನು ಕೂಡ ಎಕ್ಸೆಪ್ಟ್ ಮಾಡ್ತಾ ಇದ್ದಾನೆ. ಮಹಾಪುರುಷನಾಗಿದ್ದೀಯ.
ಸೊ ಪೂರ್ವಪಾದರು ಮಹಾಪುರುಷನ ಬಗ್ಗೆ ಪರ್ಪಟ್ಟಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಮಹಾಪುರುಷರ ಆಶ್ರಯವನ್ನು ಯಾರು ಪಡಿತಾರೆ ಅವರು ಕೂಡ ಮಹಾಪುರುಷರಾಗ್ತಾರೆ. ಕಿರಾಟು ಹೂನಾಂಧ್ರ ಪುಲಿಂದ ಪುಲ್ಕಷ ಅಭಿರುಷಂಬ ಯವನಕಷಾದಿ ಎನ್ಯಚ ಪಾಪ ಯದಪಾಶರಾಶ ಶುದ್ಧಿಂತ ತಸ್ಮೈ ಪ್ರಭು ವಿಷ್ಣವೇ ನಮಃ. ವಿಷ್ಣು ಭಗವಂತ ವಿಷ್ಣುವಿನ ಭಕ್ತರ ಆಶ್ರಯವನ್ನು ಯಾರು ಪಡೆದುಕೊಳ್ತಾರೆ ಅವ್ರು ಯಾರೇ ಆಗಿರಲಿ, ಅತೀ ನೀಚರಾಗಿರಲಿ, ಅವರು ಕೂಡ ಅತಿ ಉನ್ನತ ಸ್ಥಾನಕ್ಕೆ ತಲುಪಬಹುದು. ಹಾಗೆ ಪ್ರಭುಪಾದರ ಆಶ್ರಯವನ್ನು ಯಾರು ಪಡಿತಾರೆ? ರೈಟ್, ಹಿಪ್ಪಿಗಳು, ದುರಾಚಾರಿಗಳು ಪ್ರಭುಪಾದರ ಆಶ್ರಯವನ್ನು ಪಡೆದು ಅವರು ಮಹಾಭಕ್ತರಾಗಿದ್ದಾರೆ, ಉನ್ನತ ಭಕ್ತರಾಗಿದ್ದಾರೆ. ಸೊ ದಟ್ ಇಸ್ ದ ಪವರ್ ಆಫ್ ಟ್ರಾನ್ಸ್ಫಾರ್ಮೇಶನ್. ದೊಡ್ಡ ವಿಸ್ಮಯ. ಖಲ್ವಿದಂ ಮಹದಾಶ್ಚರ್ಯಂ ಯದ್ ರಜಃ ಪ್ರಕೃತೆ ತವ ವಾಸುದೇವೆ ಭಗವತಿ ಸತ್ವಾತ್ಮನಿ ದೃಢಮತಿ. ಅಸುರರ ಪ್ರಕೃತಿ ರಜಗುಣ ತಮೋಗುಣದ ಪ್ರಕೃತಿ, ಬಟ್ ಅದರಲ್ಲಿ ನಿನ್ನ ಶುದ್ಧ ಸತ್ವದ ಗುಣ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಇದು ಮಹಾಶ್ಚರ್ಯ ಅಂತ ಹೇಳ್ತಾರೆ. ಶಾಂತಿ ಮಯಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ಕರ. ಅನುವಾದ. ಏ ಋತಾಸುರನೇ, ಅಸುರರು ಸಾಮಾನ್ಯವಾಗಿ ರಜಗುಣದ ಒಳಪಟ್ಟವರು. ಆದುದರಿಂದ ಏನೊಂದು ಮಹಾಶ್ಚರ್ಯವು, ಅಸುರನಾದರೂ ನೀನೊಬ್ಬ ಭಕ್ತನ ಮನೋಭಾವವನ್ನು ಸ್ವೀಕರಿಸಿರುವೆ ಮತ್ತು ಶುದ್ಧ ಸತ್ವಗುಣದಲ್ಲಿ ನೆಲೆಸಿರತಕ್ಕ ದೇವೋತ್ತಮ ಪರಮ ಪುರುಷನಾದ ವಾಸುದೇವನ ಮೇಲೆ ನಿನ್ನ ಮನಸ್ಸನ್ನು ನೆಟ್ಟಿರುವೆ. ಹರೇ ಕೃಷ್ಣ. ಆಶ್ಚರ್ಯ. ಸಾಮಾನ್ಯ ಅಸುರರು ವಿಷ್ಣುವಿನ ವಿರೋಧಿಗಳು, ವಿಷ್ಣುವಿನ ಶತ್ರುಗಳು. ಸರಿ, ಹಿರಣ್ಯಾಕ್ಷ ರೈಟ್, ವರಾಹದೇವನನ್ನೇ ಕೊಲ್ಲಕ್ಕೆ ಹೊರಟ. ಹಿರಣ್ಯಕಶಿಪು ನರಸಿಂಹದೇವರನ್ನೇ ಕೊಲ್ಲಕ್ಕೆ ಹೊರಟ. ಸೊ ಇದು ಮಹಾಶ್ಚರ್ಯ. ನಿನ್ನಲ್ಲಿ ಭಕ್ತನ ಗುಣಗಳು ಕಾಣಿಸ್ತಾ ಇದ್ದಾವೆ, ಇದು ಮಹಾಶ್ಚರ್ಯ. ವಾಸುದೇವೇ ಭಗವತಿ ಸತ್ವಾತ್ಮನಿ ದೃಢಾಮತಿ. ನಿನ್ನ ಮನಸ್ಸು ಭಗವಂತನಿಗೆ ದೃಢವಾಗಿದೆ. ಇವನ್ ದೇವತೆಗಳ ಮನಸ್ಸು ಅಷ್ಟು ದೃಢವಾಗಿರ್ಲಿಕ್ಕಿಲ್ಲ, ಆದರೆ ಧೃತರಾಷ್ಟ್ರನ ಮನಸ್ಸು ದೃಢವಾಗಿದೆ. ಇದು ಮಹಾಶ್ಚರ್ಯ. ಯಸ್ಯ ಭಕ್ತಿರ್ಭಗವತಿ ಹರೌ ನಿಶ್ರೇಯಸೇಶ್ವರೇ ವಿಕ್ರೀಡಿತೋಮೃತಾಬೋಧೌ ಕಿಂ ಕ್ಷುದ್ರೈ ಖಾತಖೋದಕೈಃ. ಎಸ್, ಯಶೋಧ ಮಾತಾಡಿ. ಹರೇ ಕೃಷ್ಣ. ಅತ್ಯಂತ ಮಂಗಳಕರನಾದ ಪರಮ ಭಗವಂತ ಹರಿಯು ಭಕ್ತಿ ಸೇವೆಯಲ್ಲಿ ಸ್ಥಿತನಾಗಿರುವ ವ್ಯಕ್ತಿಯು ಅಮೃತದ ಸಾಗರದಲ್ಲಿ ಈಜಾಡುವನು. ಅವನಿಗೆ ಕ್ಷುದ್ರವಾದ ಕೆರೆಯ ನೀರಿನಿಂದ ಏನು ಪ್ರಯೋಜನ? ಹರೇ ಕೃಷ್ಣ. ಧನ್ಯವಾದಗಳು. ಸೊ ಯಾರು ಭಕ್ತಿ ರಸಾಮೃತ ಸಾಗರದಲ್ಲಿ ಅವರು ತೇಲಾಡ್ತಾ ಇದ್ದಾರೆ, ಅವರಿಗೆ ಕ್ಷುದ್ರ ನೀರಿನ ಅವಶ್ಯಕ ಏನು? ಸೊ ಕೆರೆ ನೀರಿನ ಅವಶ್ಯಕ ಏನು? ವಾಟ್ ಇಸ್ ಯೂಸ್ ಸ್ಮಾಲ್ ಡಿಚಸ್ ಕ್ಷುದ್ರೈಹಿ ಖಾತಕ ಉದಕೈಹಿ. ಕೆಲವೊಮ್ಮೆ ಕಾಲ ಹೆಜ್ಜೆ ಗುರುತಿನಲ್ಲಿ ನೀರು ತುಂಬಿಕೊಂಡಿರ್ತದೆ, ಏನು ಉಪಯೋಗ? ಸೊ ವೃತ್ತರಾಸುರ ಆಲ್ರೆಡಿ ಭಕ್ತಿ ರಸಾಮೃತದ ಸಾಗರದಲ್ಲಿ ತೇಲಾಡ್ತಾ ಇದ್ದಾನೆ. ಸೊ ನಿನಗೆ ಸ್ವರ್ಗ ಸುಖ ಯಾಕೆ ಬೇಕು? ಅದು ತುಚ್ಛ ಕ್ಷುದ್ರ ಸುಖ. ಸೊ ಯಾರಿಗೆ ಭಗವಂತನ ಭಕ್ತಿ ರುಚಿ ತಟ್ಟಿದೆ, ಅವರಿಗೆ ಈ ಜಗತ್ತಿನ ಸುಖಗಳೆಲ್ಲ ಕ್ಷುದ್ರ ಅಂತ ಅವರಿಗೆ ಅನಿಸುತ್ತದೆ. ಪ್ರಬೋಧಾನಂದ ಸರಸ್ವತಿ ತಮ್ಮ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ವಿಶ್ವಂ ಪೂರ್ಣ ಸುಖಾಯತೆ ತ್ರಿದಶಪುರ ಆಕಾಶ ಪುಷ್ಪಾಯತೆ ದುರ್ದಂತ್ಯಂದ್ರಿ ಕಾಲ ಸರ್ವಪಟಲಿ ಪ್ರತ್ಕಾಟದಂಷ್ಟಾಯತೆ. ಅವ್ರು ಹೇಳ್ತಾರೆ, ವಿಧಿ ಮಹೇಂದ್ರಾದಿಷ್ಠ ಕೀಟಾಯತೆ. ವಿಧಿ ಬ್ರಹ್ಮಲೋಕ ಮತ್ತು ಮಹೇಂದ್ರ ಲೋಕ. ಬ್ರಹ್ಮ ಮತ್ತು ಮಹೇಂದ್ರನ ಪದವಿ ಕೂಡ ಅದು ತುಚ್ಛ ಅಂತ ಅವರಿಗೆ ಅನಿಸ್ತದೆ. ಸುಮತಿ ಆ್ಯಂಡ್ ದೇ ಆರ್ ನಾಟ್ ಅಟ್ರಾಕ್ಟೆಡ್ ಟು ಎನಿಥಿಂಗ್ ಆಫ್ ದಿಸ್ ವರ್ಲ್ಡ್. ಸೊ ಯಾಕೆ? ಯತ್ಕಾರುಣ್ಯ ಕಟಾಕ್ಷ ವೈಭವತಾಂ ತಮ್ ಗೌರಮೇವಸ್ತುನಃ. ಯಾಕೆಂದರೆ ಅವರಿಗೆ ಚೈತನ್ಯ ಮಹಾಪ್ರಭುಗಳ ಕೃಪಾ ಕಟಾಕ್ಷ ದೊರಕಿದೆ. ಸೊ ಮಹಾಪ್ರಭುಗಳ ಕೃಪೆಯಿಂದ ಅವರಿಗೆ ಈ ಭೌತಿಕ ಜಗತ್ತಿನ ಎಲ್ಲ ಸುಖಗಳು ತುಚ್ಛ ಅಂತ ಅನಿಸ್ತದೆ. ರೈಟ್.
ಮತ್ತೆ ಇದು ಆಕಾಶ ಪುಷ್ಪ ಐತೆ, ಇವನ್ ಹೆವೆನ್ಲಿ ಪ್ಲೇಜರ್ಸ್ ಅಪಿಯರ್ ಲೈಕ್ ಆಕಾಶ ಪುಷ್ಪ. ಸೊ ಅದೊಂದು ಅಂತ ಅನುಭವ ಯಾರಿಗಾಗ್ತದೆ? ಭಗವಂತನ ಭಕ್ತರಿಗೆ, ಚೈತನ್ಯ ಮಹಾಪ್ರಭು ಭಕ್ತರಿಗೆ ಆಗ್ತದೆ. ಸೊ ಈ ರೀತಿ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಜನರಲಿ ಭಕ್ತರು ವೈಕುಂಠಕ್ಕೆ ಹೋಗೋದಕ್ಕೆ ಇಷ್ಟಪಡ್ತಾರೆ, ಆದರೆ devotees of Lord Vishnu may aspire for the position of Vaikuntha Loka, but a devotee of Krishna never aspires even for Vaikuntha Loka. ಅದು ಕೃಷ್ಣ ಭಕ್ತರು ವೈಕುಂಠದ ಪದವಿ ಕೂಡ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ವೈಕುಂಠದ ಪದವಿಯಲ್ಲಿ ಪದವಿ ಪಡೆದುಕೊಂಡು ಅಲ್ಲಿ ಸೇವೆ ಇಲ್ಲ ಅಂದ್ರೆ ಅವರು ಅಲ್ಲಿ ಹೋಗೋದಿಲ್ಲ. ಸಾಲೋಕ್ಯ ಸಾಷ್ಟಿ ಸಾಮೀಪ್ಯ ಸಾರೂಪೈಕ್ಯತ್ಮಪುತ ದೀಯಮಾನಂ ನ ಗೃಹಣಂತಿ ವಿನಾ ಮತ್ ಸೇವನಂ ಜನ. ಭಗವಂತನಿಗೆ ಸೇವೆ ಅವಕಾಶ ಇಲ್ಲ ಅಂತಂದ್ರೆ ಅವರು ವೈಕುಂಠದ ಎಲ್ಲ ಮುಕ್ತಿಗಳನ್ನು ಅವರು ನಿರಾಕರಿಸ್ತಾರೆ. ಮತ್ತು ಕೇವಲ ಭಗವಂತನ ಭಕ್ತಿ ಸೇವೆಯನ್ನು ಮಾತ್ರ ಅವರು ಬೇಡ್ತಾರೆ. ಸೊ ಗೋಲೋಕ ವೃಂದಾವನದಲ್ಲಿ ಭಗವಂತನಿಗೆ ಸೇವೆ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಸೊ ಅವರು ಗೋಲೋಕಕ್ಕೆ ಹೋಗಲು ಇಷ್ಟಪಡ್ತಾರೆ. He wants to return to Goloka Vrindavan and associate with Lord Krishna in his eternal pastimes. Any material happiness is like water in a ditch. Whereas spiritual happiness, eternally enjoyed in spirituality, is like ocean of nectar in which a devotee wants to swim. Actually, ಭಕ್ತಿ ರಸದ ಅಮೃತದ ಸಾಗರವಿದೆ. ಸಾಗರ ತುಂಬ ವಿಶಾಲವಾಗಿದೆ, ಭಕ್ತಿ ರಸ ಅಮೃತ ಸಾಗರ. ಬಟ್ ಅದರ ಒಂದು ಬಿಂದು ಕೂಡ ಸಾಕು. ಭಕ್ತಿ ರಸಾಮೃತ ಸಿಂಧುವಿನ ಒಂದು ಬಿಂದು ನಮಗೆ ದೊರಕಿದ್ರು ಕೂಡ ಅದು ಸಾಕು, ನಮ್ಮ ಜೀವನ ಸಾರ್ಥಕ ಆಗ್ತದೆ. ಅಷ್ಟು ಅಮೃತಮಯವಾಗಿದೆ ಅದು. ಸೊ ಈ ರೀತಿ ಇಂದ್ರ ಮಾತಾಡಿದ ಮೇಲೆ ಪುನಃ ಯುದ್ಧಕ್ಕೆ ಸಿದ್ಧವಾಗ್ತಾನೆ. ಸೊ ನೆಕ್ಸ್ಟ್ 12 ಶ್ಲೋಕಗಳಲ್ಲಿ ಯುದ್ಧದ ಒಂದು ವರ್ಣನೆ ಇದೆ. ಸೊ ಇಲ್ಲಿ ಅನುವಾದವನ್ನು ಓದ್ತಾ ಹೋಗೋಣ. ಸೊ ಯಾರು ಓದೋಕ್ಕೆ ಸಿದ್ಧರಾಗಿದ್ದೀರಾ? ಯಶೋಧ ಮಾತಾಜಿ. ಹೇ ಕೃಷ್ಣ, ಮುನಿಯು ಹೀಗೆಂದರು. ವೃತ್ತಾಸುರನು ಮತ್ತು ದೇವರಾಜನಾದ ಇಂದ್ರನು ಯುದ್ಧರಂಗದಲ್ಲಿಯೂ ಸಹ ಭಕ್ತಿ ಸೇವೆಯನ್ನು ಕುರಿತಾಗಿ ಮಾತಾಡಿದರು. ಅನಂತರ ಕರ್ತವ್ಯ ಅನುಸಾರವಾಗಿ ಅವರು ಪುನಃ ಯುದ್ಧವನ್ನು ಪ್ರಾರಂಭಿಸಿದರು. ನನ್ನ ಪ್ರೀತಿಯ ರಾಜನೇ, ಅವರಿಬ್ಬರೂ ಮಹಾಯೋಧರಾಗಿದ್ದರಲ್ಲದೆ ಸಮಾನ ಬಲಶಾಲಿಗಳೂ ಆಗಿದ್ದರು. ಹರೇ ಕೃಷ್ಣ. ಧನ್ಯವಾದಗಳು. ಇತಿ ಬ್ರುವಾಣಂ ಅನ್ಯೋನ್ಯಂ ಧರ್ಮ ಜಿಜ್ಞಾಸೆಯ, ಧರ್ಮದ ಕುರಿತಾಗಿ, ಭಕ್ತಿ ಸೇವೆ ಕುರಿತಾಗಿ. ಧರ್ಮ ಅಂತಂದ್ರೆ ಈ ಕಾಂಟೆಕ್ಸ್ಟಲ್ಲಿ ಭಕ್ತಿ ಸೇವೆನೆ. ಸವಿಪುಂಸಾಂ ಪರೋ ಧರ್ಮ, ಪರೋ ಧರ್ಮ ಅಂತಂದ್ರೆ ಭಕ್ತಿ ಸೇವೆ. ಧರ್ಮ ಜಿಜ್ಞಾಸೆಯ ಅದರ ಕುರಿತಾಗಿ ಮಾತನಾಡಿ ಅವರು ಮತ್ತೆ ಯುದ್ಧಕ್ಕೆ ನಿಂತಿದ್ದಾರೆ. ಮಹಾವೀರೌ ಇಂದ್ರವೃತ್ರೌ, ಅವರಿಬ್ಬರು ಮಹಾವೀರರು. ಅವರು ಯುದ್ಧಕ್ಕೆ ಮತ್ತೆ ಸಿದ್ಧರಾಗಿದ್ದಾರೆ ಅಂತ ನೋಡಿ ಏನಾಗ್ತದೆ. ಓದಿ. ಎಸ್, ನಾಗರತ್ನ ಮತ್ತೆ ರೆಡಿ ಬನ್ನಿ. ಹೇ ಮಹಾರಾಜನಾದ ಪರೀಕ್ಷಿತನೇ, ತನ್ನ ಶತ್ರುವನ್ನು ಸೋಲಿಸಲು ಪೂರ್ಣ ಶಕ್ತನಾದ ವೃತ್ತಾಸುರನು ತನ್ನ ಲೋಹದ ಗದೆಯನ್ನು ಹಿಡಿದುಕೊಂಡನು. ಅದನ್ನು ಸುತ್ತ ತಿರುಗಿಸಿದನು, ಇಂದ್ರನ ಕಡೆಗೆ ಗುರಿ ಮಾಡಿದನು ಮತ್ತು ಕೂಡಲೇ ತನ್ನ ಎಡಗೈಯಿಂದ ಅವನ ಕಡೆಗೆ ತೂರಿದನು. ಹರೇ ಕೃಷ್ಣ ಪ್ರಭುಜಿ. ಸೊ ಇಂದ್ರನ ಕಡೆಗೆ ತನ್ನ ಎಡಗೈಯಿಂದ, ಬಲಗೈ ಆಲ್ರೆಡಿ ಅದು ತುಂಡಾಗಿತ್ತು. ಸೊ ಎಡಗೈಯಿಂದ ಇಂದ್ರನ ಕಡೆ ತನ್ನ ಗದಾಯುಧವನ್ನು ಎಸೆದ. ಓಕೆ, ಯಾರು ಓದ್ತೀರಾ? ನಾಗಪುರರು. ಇಂದ್ರನು ಶತಪರ್ವವೆಂಬ ಹೆಸರುಳ್ಳ ತನ್ನ ವಜ್ರಾಯುಧದ ಸಹಾಯದಿಂದ ವೃತ್ರಾಸುರನ ಗದೆಯನ್ನು ಅವನ ಉಳಿದ ಇನ್ನೊಂದು ಕೈಯನ್ನು ಒಟ್ಟಿಗೆ ಚೂರು ಚೂರಾಗಿ ತುಂಡರಿಸಿದನು. ಇಂದ್ರ ಶತಪರ್ವನ ಅಸ್ತ್ರ, ಅದು ವಜ್ರಕ್ಕೆ ಇನ್ನೊಂದು ಹೆಸರು ಶತಪರ್ವ. ಯಾಕೆಂದ್ರೆ ಅದು ಮೂಳೆಗಳಿಂದ ನಿರ್ಮಿತವಾಗಿದ್ದು, ಎಲ್ಲ ಮೂಳೆಗಳನ್ನು ಜಾಯಿಂಟ್ ಮಾಡಿ ಒಂದು ಮಹಾ ಆಯುಧವನ್ನು ನಿರ್ಮಿಸಲಾಗಿತ್ತು. ಆ ವಜ್ರದಿಂದ ಗದೆಯನ್ನು ತುಂಡು ತುಂಡು ಮಾಡಿದ, ಮತ್ತು ವೃತ್ತರಾಸುರನ ಎಡಗೈಯನ್ನು ಕೂಡ ಚೂರು ಚೂರು ಮಾಡಿದ. ಓಕೆ, ಮತ್ತೆ ಯಾರಾದ್ರೂ ಪ್ರೊಪರ್ಟೀಸ್ ಯಾರಿದ್ದಾರಾ? ಬರೀ ನಾಗಪ್ಪ ಅವರು ಓದ್ತಾ ಇದ್ದಾರೆ.
ಓಕೆ, ಭಗವತಿ ಹರಿಣಿ ಮಾತಾಜಿ ಕೈತಿದ್ದಾರೆ, ಓದಿ. ಹರೇ ಕೃಷ್ಣ. ವೃತ್ರಾಸನನು ತನ್ನ 2 ಕೈಗಳು ಮೂಲದಿಂದಲೇ ತುಂಡಾಗಿ ಅತಿಶಯ ರಕ್ತಸ್ರಾವವುಳ್ಳವಾಗಿ ಇಂದ್ರನಿಂದ ರೆಕ್ಕೆಗಳನ್ನು ಚೂರು ಚೂರಾಗಿ ಕಡಿಯಲಾದ ಹಾರಾಡುವ ಪರ್ವತದಂತೆ ಬಹಳ ಸೊಗಸಾಗಿ ಕಾಣಿಸಿದನು. ಹರೇ ಕೃಷ್ಣ. ಇಂದ್ರ ಪೂರ್ವ ಕಾಲದಲ್ಲಿ ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತು, ಆ ರೆಕ್ಕೆಗಳನ್ನೆಲ್ಲ ಕತ್ತರಿಸಿದ್ದ. ಅದೇ ರೀತಿ ವೃತ್ರನ 2 ಕೈಗಳು ರೆಕ್ಕೆಗಳಂತೆ, ಆ 2 ರೆಕ್ಕೆಗಳು ಕತ್ತರಿಸಿದ ಹಾಗೆ ಹೇಗೆ ಪರ್ವತಗಳು ಕೆಳಗಡೆ ಬೀಳ್ತವೆ, ಅದೇ ರೀತಿ ವೃತ್ರಾಸುರ ಕಾಣಿಸ್ತಾ ಇದ್ದ. ಅಫ್ಕೋರ್ಸ್ ಇನ್ನೂ ವೃತ್ರಾಸುರ ಸೋತಿಲ್ಲ, ಇನ್ನೂ ಯುದ್ಧ ನಡೀತಾ ಇದೆ. ನೆಕ್ಸ್ಟ್ ಶ್ಲೋಕಗಳಲ್ಲಿ ಓಕೆ, ಯಾರಾದ್ರೂ ಓದ್ತೀರಾ? ಓದಲ ಪ್ರಭುಜಿ. ಓಕೆ, ಓದಿ. ಅನುವಾದ. ವೃತಾಸುರನು ದೇಹ ಬಲದಲ್ಲಿ ಮತ್ತು ಪ್ರಭಾವದಲ್ಲಿ ಬಹಳ ಶಕ್ತಿಶಾಲಿಯಾಗಿದ್ದನು. ಅವನು ತನ್ನ ಕೆಳದವಡೆಯನ್ನು ನೆಲದ ಮೇಲಿರಿಸಿದನು ಮತ್ತು ಮೇಲ್ದವಡೆಯನ್ನು ಆಕಾಶದಲ್ಲಿ ಇರಿಸಿದನು. ಅವನ ಬಾಯಿ ಆಕಾಶದ ಹಾಗೆ ಬಹಳ ಆಳವಾಯಿತು ಮತ್ತು ಅವನ ನಾಲಿಗೆಯು ಮಹಾಸರ್ಪದಂತೆ ಇದ್ದಿತ್ತು. ಅವನು ತನ್ನ ಭಯಂಕರವಾದ ಮೃತ್ಯುವಿನಂತಿರುವ ಹಲ್ಲುಗಳಿಂದ ಇಡೀ ವಿಶ್ವವನ್ನೇ ಕಡಿದು ನುಂಗಲು ಯತ್ನಿಸುವಂತೆ ಕಾಣಿಸಿದನು. ಹೀಗೆ ದೈತ್ಯ ಶರೀರವನ್ನು ತಾಳಿಕೊಂಡು ಆ ಮಹಾ ರಾಕ್ಷಸನಾದ ವೃತಾಸುರನು ಪರ್ವತಗಳನ್ನು ಕೂಡ ಅಲುಗಿಸಿದನು. ಹಿಮಾಲಯವೇ ನಡೆದಾಡುತ್ತಿದೆಯೋ ಎಂಬಂತೆ ಅವನು ತನ್ನ ಕಾಲುಗಳಿಂದ ಭೂಮಿಯ ಮೇಲ್ಭಾಗವನ್ನು ತುಳಿಯತೊಡಗಿದನು. ಅವನು ಇಂದ್ರನ ಎದುರಿಗೆ ಬಂದು ಯಬ್ಬಾವು ಒಂದು ಆನೆಯನ್ನು ನುಂಗುವ ಹಾಗೆ ಇಂದ್ರನನ್ನು ಅವನ ವಾಹನವಾಗಿರುವ ಐರಾವತ ಸಮೇತವಾಗಿ ನುಂಗಿಬಿಟ್ಟನು. ಹರೇ ಕೃಷ್ಣ. ಸೊ ಇಂದ್ರ ಮತ್ತೆ ಐರಾವತ ಇಬ್ಬರನ್ನು ನುಂಗಿಬಿಟ್ಟ ತನ್ನ ಬಾಯಿಯಲ್ಲಿ. ಅಷ್ಟು ಪವರ್ಫುಲ್ ಆಗಿದೆ. ಹೇಗೆ ಒಂದು ಅಜಗರ ಆನೆಯನ್ನು ನುಂಗುತ್ತೆ, ಆ ರೀತಿ ನುಂಗಿಬಿಟ್ಟ. ಬಿಗ್ ಪೈಥಾನ್, ಮಹಾ ಅಜಗರ. ಸೊ ಲಾಸ್ಟ್ ಕೆಲವು ಶ್ಲೋಕಗಳಲ್ಲಿ ಏನ್ ಹೇಳ್ತಾರೆ ನೋಡಿ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಓದಿ. ದೇವತೆಗಳು, ಬ್ರಹ್ಮ ಸಮೇತ ಇತರ ಪ್ರಜಾಪತಿಗಳು ಮತ್ತು ಇತರ ಮಹರ್ಷಿಗಳು ರಾಕ್ಷಸರು ಇಂದ್ರನನ್ನು ನುಂಗಿದನ್ನು ಕಂಡಾಗ ಬಹಳ ದುಃಖಿತರಾದರು. ಅಯ್ಯೋ, ಎಂತಹ ಮಹಾವಿಪತ್ತು, ಎಂತಹ ಮಹಾವಿಪತ್ತು ಎಂದು ಶೋಕಿಸಿದರು. ಕಷ್ಟಂ ಕಷ್ಟಂ, ಎಂತ ಕಷ್ಟ ಬಂತು, ಎಂತ ಕಷ್ಟ ಬಂತು. ಇಂದ್ರ ನುಂಗಿ ಬಿಟ್ಟಿದ. ಇಂದ್ರ ವೃತ್ತರಸನ ಹೊಟ್ಟೆ ಒಳಗಡೆ ಇದ್ದಾನೆ. ಹಾಗೆ ಬೇರೆ ದೇವತೆಗಳೇನು ಅರ್ಥ ಆಗ್ತಾ ಇಲ್ಲ. ವೃತ್ತರಸುರ ಮಹಾಭಕ್ತನಂತ ಇಂದ್ರನಿಗೆ ಗೊತ್ತಿತ್ತು. ಅದೇ ಇಂದ್ರ ಮತ್ತೆ ಇವರು ಯುದ್ಧ ಮುಂದುವರಿತು. ಸೊ ಇಂದ್ರ ನುಂಗಿ ಬಿಟ್ಟಿದ್ದಾರೆ. ಆದ್ರೆ ಇಂದ್ರ ಹೊಟ್ಟೆಯನ್ನ ಸೀಡಿ ಹೊರಬರ್ತಾನೆ. ಯಾಕಂದ್ರೆ ನಾರಾಯಣ ಕವಚದ ಪಠಣವನ್ನು ಮಾಡಿದ್ದ. ಸೊ ನಾರಾಯಣ ಕವಚ ಇಂದ್ರನ ರಕ್ಷಣೆ ಮಾಡಿತ್ತು. ಇಂದ್ರ ಹೊಟ್ಟೆಯಿಂದ ಹೊರಗಡೆ ಬಂದು ಅಂದ್ರೆ ವೃತ್ರನನ್ನು ಕೊಲ್ತಾನೆ. ಹೌದು, ಯಾರು ಹೋಗ್ತೀರಾ? ಓಕೆ, ಭಾನುಕುಮಾರಿ ಮಾತಾಡಬೇಕಾಯ್ತು. ಹರೇ ಕೃಷ್ಣ ಪ್ರಭುಜಿ. ಇಂದ್ರನ ವಶದಲ್ಲಿದ್ದ ನಾರಾಯಣ ರಕ್ಷಾ ಕವಚ ಮಂತ್ರವು ಸ್ವತಃ ದೇವೋತ್ತಮ ಪರಮ ಪುರುಷನಾದ ನಾರಾಯಣನೇ ಆಗಿದ್ದಿತ್ತು. ಆ ಇಂದ್ರನನ್ನು ವೃತ್ರಾಸುರನು ನುಂಗಿದ್ದರೂ ಸಹ ಕವಚದಿಂದ ಮತ್ತು ತನ್ನ ಸ್ವಂತ ಯೋಗ ಶಕ್ತಿಯಿಂದ ಇಂದ್ರನು ಆ ರಾಕ್ಷಸನ ಹೊಟ್ಟೆಯಲ್ಲಿ ಸಾಯಲಿಲ್ಲ. ಹರಿಕೃಷ್ಣ ಪ್ರಭುಜಿ. ಹೊಟ್ಟೆಯಲ್ಲಿ ಸಾಯಲಿಲ್ಲ. ಮುಂದೇನ್ ಮಾಡಿದ? ಹೊಟ್ಟೆಯನ್ನ ಸೀಳಿ ಹೊರಗಡೆ ಬಂದ. ಓಕೆ, ಓದಿ. ಓಕೆ, ಯಶೋಧ ಮಾತಾಡಿ. ಹರೇ ಕೃಷ್ಣ. ಅತ್ಯಂತ ಬಲಿಷ್ಠನೂ ಆಗಿದ್ದ ಇಂದ್ರನು ತನ್ನ ವಜ್ರಾಯುಧ ಸಹಾಯದಿಂದ ವೃತ್ತಾಸುರನ ಹೊಟ್ಟೆಯನ್ನು ಸೀಳಿ ಹೊರಗೆ ಬಂದನು. ಬಲನೆಂಬ ದಾನವನನ್ನು ಸೀಳಿ ಕೊಂದ ಇಂದ್ರನು ಆಮೇಲೆ ತಕ್ಷಣವೇ ಪರ್ವತದ ಶಿಖರದ ಹಾಗೆ ಎತ್ತರವಾಗಿದ್ದ ವೃತ್ತಾಸುರನ ತಲೆಯನ್ನು
ತುಂಡರಿಸಿದನು. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಹೊಟ್ಟೆಯಿಂದ ಸೀಳು ಹೊರಬಂದು ಈಗ ಈ ವೃತ್ರನ ತಲೆಯನ್ನು ಸೀಳ್ತಾನೆ. ಅದು ಹೇಗೆ, ಅದು ಸರಳವಿರಲಿಲ್ಲ. ತುಂಬಾ ಟೈಮ್ ಬೇಕಾಯ್ತು, 1 ವರ್ಷ ಕಾಲ ಬೇಕಾಯ್ತು. ವಜ್ರಸ್ತು ತತ್ಕಂಧರಂ ಆಶು ವೇಗ ಕೃಂತನ್ ಸಮಂತಾತ್ ಪರಿವರ್ತಮಾನಃ ನ್ಯಪಾತಯತ್ತಾವದಹೇರ್ಗಣೇನ ಅಹರ್ಗಣೇನ ಯೋ ಜ್ಯೋತಿಷಾಂ ಅಯನೇ ವಾರ್ತ್ರಹತ್ಯೆ. ಓದಿ. ಹರೇ ಕೃಷ್ಣ ಪ್ರಭು ಓದ್ಲಾ? ಸರಸಿಜ ಲಕ್ಷ್ಮೀ ಮಾತಾ ಚೌಧರಿ. ಇಂದ್ರನ ವಜ್ರಾಯುಧವು ಅತಿ ವೇಗದಿಂದ ವೃತ್ರಾಸುರನ ಕಂಠದ ಸುತ್ತ ತಿರುಗುತ್ತಿದ್ದರೂ ಅವನ ದೇಹದಿಂದ ತಲೆಯನ್ನು ಬೇರ್ಪಡಿಸಲು ಪೂರ್ತಿ 1 ವರ್ಷ 360 ದಿನ ಬೇಕಾಯಿತು. ಆಗ ಸೂರ್ಯ, ಚಂದ್ರ ಮತ್ತಿತರ ನಕ್ಷತ್ರಗಳು ಒಂದು ಉತ್ತರಾಯಣ ದಕ್ಷಿಣಾಯನವನ್ನು ಪೂರ್ತಿಗೊಳಿಸಿದವು. ಅನಂತರ ವೃತ್ರಾಸುರನ ವಧೆಗೆ ತಕ್ಕುದಾದ ಸಮಯ ಕೂಡಿ ಬಂದಾಗ ಅವನ ತಲೆ ನೆಲಕ್ಕೆ ಬಿದ್ದಿತು. ಹರೇ ಕೃಷ್ಣ. ಬೇರೆಯವ್ರಿಗೆ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ ಪ್ರಭುಜಿ, ಕೇಳಿಸಿಲ್ವಾ? ಕೇಳಿಸುತ್ತೆ ಪ್ರಭುಜಿ. ಓಕೆ ಮೋಸ್ಟ್ಲಿ ನನ್ನ ನೆಟ್ವರ್ಕ್ ಇಶ್ಯೂ ಆಗಿತ್ತು ಇಲ್ಲಿ. ಸೊ 360 ದಿನ ಬೇಕಾಯಿತು. ಸೊ ಉತ್ತರಾಯಣ ದಕ್ಷಿಣಾಯಣ ಎರಡಕ್ಕೂ ಸಮಯ ಎಷ್ಟು ಬೇಕು? 360 ವರ್ಷ. 6 ತಿಂಗಳು ಉತ್ತರಾಯಣ, 6 ತಿಂಗಳು ದಕ್ಷಿಣಾಯಣ, ಅಷ್ಟು ಸಮಯ ಬೇಕಾಯಿತು. ಸೊ ನಂತರ ತಲೆ ಕೆಳಗಡೆ ಬಿತ್ತು. ವೃತ್ರಾಸುರನ ಹತ್ಯೆ ಆಯಿತು. ಅದು ವೃತ್ರಾಸ ಎಲ್ಲಿಗೆ ಹೋದ? ತನ್ನ ಭಗವಂತನ ಹತ್ರ ಹೋದ. ತದಾಚ ಖೇ ದುಂದುಭಯೋ ವಿನೇದೂರ್. ಆ ಸಮಯದಲ್ಲಿ ಆಕಾಶದಲ್ಲಿ ದುಂದುಭಿ, ಗಂಧರ್ವ ಸಿದ್ಧ ಸಮಹರ್ಷಿ ಸಂಗಾಹ, ಸಿದ್ಧ ಗಂಧರ್ವರು ಎಲ್ಲರೂ ಹರ್ಷಿತರಾದರು. ವಾರ್ತ್ರಾಘ್ನಲಿಂಗೈತಂ ಅಭಿಸ್ತುವಾನ ಮಂತ್ರೈರ್ಮುದಾ ಕುಸುಮೈರ್ ಅಭ್ಯವರ್ಷನ್. ಓಕೆ ಓದಿ. ಹರೇ ಕೃಷ್ಣ. ವೃತ್ರಾಸುರ ವಧೆಯಾದಾಗ ಸರ್ವಲೋಕದಲ್ಲಿ ಗಂಧರ್ವರು, ಸಿದ್ಧರು, ಮಹರ್ಷಿಗಳು ಸಂಘಸಹಿತವಾಗಿ ದುಂದುಭಿಗಳನ್ನು ಮೊಳಗಿಸಿದರು. ಅವರು ವೃತ್ರಾಸುರರ ಹತನಾದ ಇಂದ್ರನನ್ನು ಹೊಗಳುತ್ತಾ ಅತ್ಯಂತ ಸಂತೋಷದಿಂದ ಪುಷ್ಪವೃಷ್ಟಿಯನ್ನು ಸುರಿಸುತ್ತಾ ವೇದ ಮಂತ್ರಗಳೊಂದಿಗೆ ಇಂದ್ರನ ಶೌರ್ಯದ ಹಬ್ಬವನ್ನು ಆಚರಿಸಿದರು. ಹರೇ ಕೃಷ್ಣ. ಇಲ್ಲೆಲ್ಲರೂ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ಆದರೆ ಇಂದ್ರನಿಗೆ ಟೆನ್ಷನ್ ಆಗ್ತಾ ಇದೆ. ಎಂತ ಟೆನ್ಷನ್! ಅಯ್ಯೋ ಕೊಂದ್ಬಿಟ್ನ ಇವ್ರನ್ನ. ಆಲ್ರೆಡಿ ಗುರುಗಳಿಗೆ ಅಪರಾಧ ಮಾಡಿದ್ರು, ನಂತರ ವಿಶ್ವರೂಪನನ್ನ ಕೊಂದಿದ್ರು, ನಂತರ ಈಗ ವೃತ್ರಾಸುರನನ್ನ ಕೊಲ್ಲುವ ಸಂದರ್ಭ ಬಂತು. ಸೊ ವೃತ್ರಾಸುರನಿಗೆ ಭಯ ಆಗ್ತಾ ಇತ್ತು. ಅಯ್ಯೋ ಮುಂದೆ ಏನು ವಿಪತ್ತಿದೆ ನನ್ನ ಮುಂದೆ, ಅದರ ಬಗ್ಗೆ ಯೋಚನೆ ಮಾಡುತ್ತಾ ಚಿಂತೆಯಲ್ಲಿದ್ದ. ಸೊ ಮುಂದಿನ ಅಧ್ಯಾಯದಲ್ಲಿ ಬರ್ತದೆ ಹೇಗೆ ಈ ಅಪರಾಧದ ಒಂದು ಏನಂತಾರೆ ರಿಯಾಕ್ಷನ್ಸ್, ಪ್ರತಿಕ್ರಿಯೆ ಅವನು ಭೋಗಿಸಬೇಕಾಗ್ತದೆ, ಅವನು ಎದುರಿಸಬೇಕಾಗ್ತದೆ. ಸೊ ಅದರ ಒಂದು ಉದಾಹರಣೆ ಮುಂದಿನ ಅಧ್ಯಾಯದಲ್ಲಿ ಬರ್ತದೆ. ವೃತ್ರಸ್ಯ ದೇಹ ನಿಷ್ಕ್ರಾಂತಂ ಆತ್ಮಜ್ಯೋತಿರರಿಂದಮ ಪಶ್ಯತಾಂ ಸರ್ವದೇವಾನಾಂ ಅಲೋಕಂ ಸಮಪದ್ಯತ. ಸೊ ಎಲ್ಲರ ಕಣ್ಮುಂದೆನೆ ವೃತ್ರಾಸುರನ ಆತ್ಮ ಪರಲೋಕವನ್ನ ಪ್ರವೇಶಿಸಿತು. ಓದಿ. ಹರೇ ಕೃಷ್ಣ ಪ್ರಭು. ಹೇ ಶತ್ರುದಮನನಾದ ಪರೀಕ್ಷಿತ್ ರಾಜನೇ, ಆಗ ವೃತಾಸುರನು ಶರೀರದಿಂದ ಜೀವ ಜ್ಯೋತಿ ಹೊರಗೆ ಬಂದಿತ್ತು. ಅದು ಭಗವತ್ತಾಮಕ್ಕೆ ಹಿಂತಿರುಗಿತ್ತು. ಎಲ್ಲಾ ದೇವತೆಗಳು ನೋಡುತ್ತಿದ್ದ ಹಾಗೆಯೇ ವೃತಾಸುರನು ಭಗವನ್ ಸಂಕರ್ಷಣನ ಒಡನಾಡಿಯಾಗಲು ದಿವ್ಯ ಲೋಕವನ್ನು ಸೇರಿದನು. ಹರೇ ಕೃಷ್ಣ. ಎಸ್, ಇದು ನಮ್ಮ ಜೀವನದ ಗುರಿ. ಸೊ ಸಾವು ಬರಲಿ ಅಥವಾ ಜೀವಂತವಾಗಿರ್ಲಿ, ನಾವು ಯಾಕಂದ್ರೆ ನಾವು ಭಗವಂತನನ್ನು ಸೇರುವ ಒಂದು ಇಚ್ಛೆಯನ್ನ ಹೊಂದಿರಬೇಕು. ಸಿನ್ಸಿಯರ್ ಸ್ಟ್ರಾಂಗ್ ಡಿಸೈರ್ ಟು ಸರ್ವ್ ಕೃಷ್ಣ. ಸೊ ಈ ಒಂದು ಪಾಠವನ್ನು ನಾವು ವೃತ್ರಾಸುರನಿಂದ ಕಲಿಯಬಹುದಾಗಿದೆ. ಸೊ ಇಂದ್ರನನ್ನು ಕಾಡಿದ ಪಾಪದ ಫಲ
ಇದು ಮುಂದಿನ ಅಧ್ಯಾಯದಲ್ಲಿ ಬರ್ತದೆ. ಯಾವ ರೀತಿ ಇಂದ್ರನಿಗೆ ಪಾಪ ಅದು ಕಾಡುತ್ತೆ, ಮತ್ತು ಇಂದ್ರ ಅದರಿಂದ ಓಡೋಗ್ತಾನೆ, ಇಡೀ ಲೋಕ ಸುತ್ತಾಡ್ತಾನೆ. ಫೈನಲಿ ರೈಟ್, ಮಾನಸ ಗಂಗೆಯಲ್ಲಿ ಹೋಗಿ ಅಲ್ಲಿ ಲಕ್ಷ್ಮೀ ದೇವಿ ಆಶೀರ್ವಾದ ಪಡೆದುಕೊಂಡು ಸುಮಾರು ವರ್ಷಗಳ ನಂತರ ಆ ಪಾಪದಿಂದ ಮುಕ್ತನಾಗ್ತಾನೆ. ಸೊ ಅದರ ಒಂದು ಕತೆ ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಸೊ ನಾವೀಗ 12ನೇ ಅಧ್ಯಾಯದಲ್ಲಿದ್ದೀವಿ. ಈ ಒಂದು ಸ್ಕಂದದಲ್ಲಿ 19 ಅಧ್ಯಾಯಗಳು. ಸೊ ಇನ್ನು 7 ಅಧ್ಯಾಯಗಳಿವೆ. ಸೊ ಈ 7 ಅಧ್ಯಾಯಗಳಲ್ಲಿ ಆ್ಯಕ್ಚುಲಿ ನೆಕ್ಸ್ಟು ವೃತ್ರಾಸುರನ ಪಾಪದ ಪ್ರತಿಕ್ರಿಯೆಗಳು, ಅದು ಸ್ಮಾಲ್ ಚಾಪ್ಟರ್. ವಿಲ್ ಕ್ವಿಕ್ಲಿ ಸಿ ದಟ್ ಆ್ಯಂಡ್ ದೆನ್ ವಿಲ್ ಎಂಟರ್ ಇಂಟು ಚಿತ್ರಕೇತು ಕಥೆಯನ್ನು ಪ್ರವೇಶ ಮಾಡೋಣ. ಚಿತ್ರಕೇತು ಕತೆ ಅಧ್ಯಾಯ 14, 15, 16, 17, 4 ಅಧ್ಯಾಯಗಳು. ಆ್ಯಕ್ಚುಲಿ ಅದಕ್ಕೆ ಟೈಮ್ ಬೇಕಾಗ್ತದೆ. ಚಿತ್ರಕೇತು ಕತೆ ತುಂಬ ವಿವರವಾಗಿದೆ. ಇದು ತುಂಬ ತತ್ವಜ್ಞಾನ ಅಲ್ಲಿ ಅಡಗಿದೆ. ತುಂಬ ಇಂಪಾರ್ಟೆಂಟ್ ಶ್ಲೋಕಗಳು ಕೂಡ ಬರ್ತವೆ. ಒಂದೊಂದು ಅಧ್ಯಾಯಕ್ಕೆ ಸುಮಾರು ಎರಡು ಸೆಷನ್ ಬೇಕಾಗ್ಬೋದು. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಇಸ್ ಲಾಟ್ ಆಫ್ ಫಿಲಾಸಫಿ, ತತ್ವಜ್ಞಾನ ತುಂಬ ಇದೆ ಅಲ್ಲಿ. ಚರ್ಚೆ ಮಾಡೋದಕ್ಕೆ ಪ್ರೊಪಾದರು ಕೂಡ ತುಂಬ ಡೀಟೇಲ್ಡ್ ಪರ್ಪಟ್ಸ್ ಕೊಡ್ತಾರೆ ಅಲ್ಲಿ. ಸೊ ಈ 4 ಅಧ್ಯಾಯಗಳನ್ನು ಮಾಡಿ ನಂತರ ಲಾಸ್ಟ್ 2 ಚಾಪ್ಟರ್ಸ್ ಆರ್ ಸಿಂಪಲ್. ದಿತಿ ವಾಸ್ ಟು ಕಿಲ್ ಇಂದ್ರ. ಸೊ ದಿತಿ ಒಂದು ಸೇಡ್ ತೀರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾಳೆ. ಮತ್ತು ಕಶ್ಯಪ ಮುನಿ ದಿತಿಗೆ ಪುಂಸವನ ಒಂದು ಪೂಜೆ ಮಾಡಲು, ಒಂದು ವ್ರತ ಮಾಡಲು ಹೇಳ್ತಾರೆ, ಪುಂಸವನ ವ್ರತ. ಸೊ ಅದನ್ನು ಮಾಡ್ತಾಳೆ ಅವಳು. ಆದರೆ ಆ ಭಕ್ತಿ ಸೇವೆ ಪ್ರಕ್ರಿಯೆಯಿಂದ ಅವಳ ಮನಸ್ಸು ಪವಿತ್ರವಾಗ್ತದೆ. ನಂತರ ಇಂದ್ರನ ಜೊತೆ ಮೈತ್ರಿ ಮಾಡ್ಕೊತಾಳೆ ಅವಳು. ಸೊ ಆ ರೀತಿ ಒಂದು ಕತೆ ಬರ್ತದೆ ಎಂಡಲ್ಲಿ. ಮುಖ್ಯವಾಗಿ ಉಳಿದಿರೋದೇನು? ಚಿತ್ರಕೇತುವಿನ ಕತೆ. ವೃತ್ರಾಸುರ ಹೇಗೆ ಭಕ್ತನಾದ, ರೈಟ್, ಹಿಂದಿನ ಜನ್ಮದಲ್ಲಿ ಚಿತ್ರಕೇತನಾಗಿದ್ದ. ಸೊ ಅದೊಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಬರ್ತದೆ ಅಲ್ಲಿ. ನಂತರ ದಿತಿ ಕಶ್ಯಪರ ಒಂದು ಕತೆ ಸಂಕ್ಷಿಪ್ತವಾಗಿ ಬರ್ತದೆ. ಆಗ 6ನೇ ಸ್ಕಂದ ಸಂಪೂರ್ಣವಾಯಿತು. It may take another maybe 2 months. We'll complete this. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕೀ ಜಯ. ಶ್ರೀಮದ್ ಭಾಗವತಂ ಕೀ ಜಯ. ಹರೇ ಕೃಷ್ಣ. ಎನಿ ಕ್ವಶನ್ಸ್? ಯಾರಿಗೂ ಒಂದು ಪ್ರಶ್ನೆ ಇದೆ? ಈ ವೃತ್ರಾಸುರನ ಕಥೆಯಿಂದ ಎನಿ ಕ್ವಶನ್ಸ್? Prabhuji, I had one question. ಏನದು? ಈಗ ನೀವ್ ಹೇಳಿದ್ರಿ ಗೆಲುವು ಮತ್ತೆ ಸೋಲು ಕರ್ಮದ ಅನುಸಾರವಾಗಿ ಬರುತ್ತೆ ಅಂತ. ಸೊ ಈಗ ಸ್ಪಿರಿಚುವಲ್ ಲೈಫ್ ಅಲ್ಲಿ ಗೆಲುವು ಮತ್ತೆ ಸೋಲು ಅಂತ ಏನಾದ್ರು ಪರಿಗಣನೆ ಇದೆಯಾ? ಅಂದ್ರೆ ಈಗ ನಮ್ ಇಂಟೆನ್ಷನ್ಸ್, ಆಟಿಟ್ಯೂಡ್ ಕರೆಕ್ಟ್ ಆಗಿದ್ರೆ ಭಗವಂತ ಅದನ್ನ ಸ್ವೀಕರಿಸ್ತಾನೆ ಅಂತ ಹೇಳ್ತಾರಲ್ಲ. ಸೊ ಹಾಗಾದ್ರೆ ಗೆಲುವು ಮತ್ತೆ ಸೋಲು ಅಂದ್ರೆ ಸ್ಪಿರಿಚುವಲ್ ಲೈಫ್ ಅಲ್ಲಿ ತಗೊಂಡ್ರೆ? In spiritual life, there is only victory. There is no defeat. ಗೆಲುವು, ಯಾರು ಭಕ್ತಿ ಸೇವೆ ಮಾಡ್ತಾರೆ ಅವರು ಗೆಲುವಿನ ಪಥದಲ್ಲಿದ್ದಾರೆ. ಆದರೆ ಗೆಲ್ಲೋದಕ್ಕೆ 1 ಜನ್ಮ, 2 ಜನ್ಮ, 3 ಜನ್ಮ ಎಷ್ಟಾಗುತ್ತೋ ಅಷ್ಟು, ಯಾವಾಗ ಗೆಲ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಯಾರು ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ ಅವರು ಶಾಶ್ವತವಾದ ಒಂದು ಪಥದಲ್ಲಿದ್ದಾರೆ. ಇಟ್ಸ್ ಪರ್ಮನೆಂಟ್ ಪಾತ್. ನೇಹಾ ವಿಕ್ರಮಣ ಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪಿ ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸೊ ಇಟ್ ಮೇ ಟೇಕ್ ಟೈಮ್, ಬಟ್ ಇಟ್ಸ್ ನೆವರ್ ಎ ಫೇಲಿಯರ್. ಯಾಕಂದರೆ ಸ್ವಲ್ಪ ಭಕ್ತಿ ಸೇವೆ ಮಾಡಿದರೂ ಅದು ಶಾಶ್ವತವಾದ ಫಲವನ್ನು ಕೊಡ್ತದೆ. ಮತ್ತು ಪ್ರಾಪ್ಯ ಪುಣ್ಯ ಕೃತಂ ಲೋಕಾನ್ ಉಷಿತ್ವ ಶಾಶ್ವತಿ ಸಮಾಹ, ರೈಟ್, ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಸೊ ಒಬ್ಬರು ಭಕ್ತಿ ಸೇವೆ ಮಾಡಿದರೆ ಪುಣ್ಯವನ್ನು ಅರ್ಜಿಸ್ತಾರೆ. ಪುಣ್ಯವನ್ನು ಅವರು ಅರ್ಜನೆ ಮಾಡಿ ಅವರು ಮೇಲೆ ಲೋಕಗಳಿಗೆ ಹೋಗ್ತಾರೆ. ಸೊ ದೇರ್ ಇಸ್ ನೋ ಲಾಸ್, ಇಸ್ ಆಲ್ವೇಸ್ ಎ ಗೇನ್. ಸೊ ಭಕ್ತಿ ಸೇವೆ ಯಾರು ಮಾಡ್ತಾರೆ ಅವರು ಯಾವಾಗಲೂ ಗೆದ್ದಿದ್ದಾರೆ. ಸೊ ದೇರ್ ಇಸ್ ಬೆಸ್ಟ್ ಪಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮೋ ಧರ್ಮಂ ಸುಸುಖಂ ಕರ್ತುಮಲ್ಲ. ಅದು ರಾಜವಿದ್ಯಾ, ಇದು ರಾಜಗುಹ್ಯ, ಭಕ್ತಿ ಪಾತ್. 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ, this bhakti path is king of all knowledge. And ರಾಜಗುಹ್ಯ ಇಟ್ಸ್ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಜ್, ಪವಿತ್ರವಾದದ್ದು, ಉತ್ತಮವಾದದ್ದು. ಸೊ ಅದಕ್ಕೆ ಸ್ಪಿರಿಚುವಲ್ ಲೈಫಲ್ಲಿ ಲಾಸ್ ಅನ್ನೋದಿಲ್ಲ, ಬರೀ ಗೇನೇ ಇದೆ. ಆದರೆ ಆ ಗೆಲುವು ಬರೋದಕ್ಕೆ ಸ್ವಲ್ಪ ಸಾಧನೆ ಮಾಡಬೇಕು,
ಸ್ವಲ್ಪ ಏನಂತಾರೆ ಸೇವೆ ಮಾಡಬೇಕು. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನ ಪಕ್ವೋತಪತೆ ತಥೋ ಯದಿ ಯತ್ರ ಕ್ವವಾಸತ್ರಮಭೂತಮುಷ್ಯಕಿಂ ಕುವಾರ್ತಾಪ್ತೋ ಭಜತಾಂ ಸ್ವಧರ್ಮತಃ. ನಾರದ ಮುನಿಯನ್ನು ವ್ಯಾಸರಿಗೆ 1.5 ಪ್ರಥಮ ಸ್ಕಂದ 5ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಯಾರಾದರೂ ತಮ್ಮ ಎಲ್ಲ ಕೆಲಸವನ್ನ, ಕಾರ್ಯಗಳನ್ನ, ಜವಾಬ್ದಾರಿಗಳನ್ನ ಬಿಟ್ಟು ಭಗವಂತನ ಭಕ್ತಿ ಸೇವೆ ಮಾಡಿದ್ರು, ಆ ಭಕ್ತಿ ಸೇವೆ ಮಾಡ್ತಾ ಮಾಡ್ತಾ ಒಂದು ವೇಳೆ ಏನೋ ಪತನವಾಯಿತು, ಏನೋ ಪಥಭ್ರಷ್ಟರಾದ್ರು, ದೇರ್ ಇಸ್ ನೋ ಲಾಸ್. ರೈಟ್? ಎತ್ತರಕ್ಕೂ ಅಭದ್ರಂ ಅಭೂತ್, ಏನು ಅಭದ್ರ ಆಯಿತು? ನೋ ಲಾಸ್. ಯಾಕಂದ್ರೆ ಅವ್ರು ಮುಂದಿನ ಜನ್ಮದಲ್ಲಿ ಭಕ್ತಿ ಸೇವೆ ಕಂಟಿನ್ಯೂ ಮಾಡ್ತಾರೆ. ಅವ್ರು ಎಲ್ಲಿಗೆ ನಿಂತಿದೆ ಅಲ್ಲಿಂದ ಕಂಟಿನ್ಯೂ ಮಾಡ್ತಾರೆ. ಬಟ್ ಯಾರಾದರೂ ಭಕ್ತಿ ಸೇವೆ ಮಾಡದೆ ತಮ್ಮ ಎಲ್ಲ ಸ್ವಧರ್ಮವನ್ನ, ಕಾರ್ಯಗಳನ್ನ ಚೆನ್ನಾಗಿ ಮಾಡ್ತಾ ಇದ್ರೆ ಏನ್ ಲಾಭ? ಕುವಾರ್ಥ ಆಪ್ತು ಅಭಜತಾಂ ಸ್ವಧರ್ಮತ. ಸ್ವಧರ್ಮವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬಟ್ ಅಭಜತಾಂ ಭಕ್ತಿ ಸೇವೆ ಮಾಡ್ತಾ ಇಲ್ಲ. ಸೊ ದೇರ್ ಇಸ್ ನೋ ಅರ್ಥ, ದೇರ್ ಇಸ್ ನೋ ವ್ಯಾಲ್ಯೂ ಇನ್ ದಟ್ ಅಂತ ನಾರದರು ವ್ಯಾಸರಿಗೆ ಹೇಳ್ತಾ ಇದ್ದಾರೆ. ಸೊ ಇನ್ ಸ್ಪಿರಿಚುವಲ್ ದೇರ್ ಇಸ್ ಓನ್ಲಿ ಗೇನ್, ನೋ ಲಾಸ್. ಹರೇ ಕೃಷ್ಣ. ಎನಿ ಅದರ್ ಕ್ವಶನ್ಸ್? ಬೇರೆ ಪ್ರಶ್ನೆಗಳಿದೆ? ಓಕೆ, ನೋ ಕ್ವಶನ್ಸ್. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ, ಮತ್ತೆ ಮುಂದಿನ ವಾರ ಭೇಟಿ ಮಾಡೋಣ. ಓಕೆ, ಹರೇ ಧನ್ಯವಾದಗಳು. ಕೃಷ್ಣ. ಥ್ಯಾಂಕ್ ಯು ಪ್ರಭು. ಶ್ರೀಲ ಹರೇ ಕೃಷ್ಣ. ಪ್ರಭುಪಾದ ಕಿ ಜಯ. ಶ್ರೀಮದ್ ಜಯ ಭಾಗವತ್ ಪುರಾಣ ಕಿ ಜಯ. ಜಯ. ಹರೇ ಕೃಷ್ಣ.